ಹೆಲೋ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಸಂದು ಕೌಶಿಕ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಸಿಸ್ಟಮ್ ಆಫ್ ಇಕ್ವೇಶನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸಿಸ್ಟಮ್ ಆಫ್ ಇಕ್ವೇಶನ್ ಅಂತ ತಗೊಂಡ್ರೆ ಮ್ಯಾಟ್ರಿಕ್ಸ್ ಅಲ್ಲಿ ಯೂನಿಕ್ ಸೊಲ್ಯೂಷನ್, ಇನ್ಫೈನೈಟ್ ಸೊಲ್ಯೂಷನ್, ಟ್ರಿವಿಯಲ್, ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಸೊ ಅದರ ಮೇಲೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ಸೊ ಫಸ್ಟ್, ಸೊ ಸಿಸ್ಟಮ್ ಆಫ್ ಇಕ್ವೇಶನ್ಸ್ ಅಂತ ತಗೊಂಡ್ರೆ system of equations say x plus y plus z equal to 0, 2x plus 2y plus 2z equal to 0. So say x minus y plus z equal to 0. ಈ ತರ equations ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ, ಓಕೆನಾ? ಸೊ ಇದು ಸಿಸ್ಟಮ್ ಆಫ್ ಇಕ್ವೇಶನ್ಸ್. ಸೊ ಈ ಸಿಸ್ಟಮ್ ಆಫ್ ಇಕ್ವೇಶನ್ಸ್ ಅಂತ ತಗೊಂಡ್ರೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಎಲ್ಲ ನಿಮಗೆ ಈಕ್ವಲ್ ಟು 0 ಬರ್ತಿದೆ ಅಂತಂದ್ರೆ ಆ ಸಿಸ್ಟಮ್ ಆಫ್ ಇಕ್ವೇಶನ್ ನಾವು ಹೋಮೋಜಿನಿಯಸ್ ಅಂತ ಕರಿತೀವಿ. ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಇಕ್ವೇಶನ್, ಓಕೆನಾ? ಸೊ ಇದು ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಇಕ್ವೇಶನ್ ಆಗಿರುತ್ತೆ. ಸಪೋಸ್ ಇದೇ ಇಕ್ವೇಶನ್ಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು ಸೇ 5, 2x ಪ್ಲಸ್ 2y ಪ್ಲಸ್ 2z ಈಕ್ವಲ್ ಟು ಸೇ 10 and x minus y plus z is equal to 3. ಸೊ ಈ ತರ ಏನಾದ್ರೂ ನಾನು ಇಕ್ವೇಶನ್ ತಗೊಂಡ್ರೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ 5, 10, 3 ಇದೆ, ಅಂದ್ರೆ ಕಾನ್ಸ್ಟೆಂಟ್ಸ್ ಇದೆ, ಕರೆಕ್ಟಾ? ಸೊ ಇದನ್ನ ನಾವೇನಂತ ಕರಿತೀವಿ? ನಾನ್ ಹೋಮೋಜೀನಿಯಸ್ ಅಂತ ಕರಿತೀವಿ. ಸೊ ನಾನ್ ಹೋಮೋಜೀನಿಯಸ್ ಸಿಸ್ಟಮ್ ಆಫ್ ಇಕ್ವೇಶನ್ಸ್, ಓಕೆನಾ? ಸೊ ಇದು ಹೋಮೋಜಿನಿಯಸ್ ಆಗಿರುತ್ತೆ, ಇದು ನಾನ್ ಹೋಮೋಜಿನಿಯಸ್ ಆಗಿರುತ್ತೆ. ಸೊ ಸಿಸ್ಟಮ್ ಆಫ್ ಇಕ್ವೇಶನ್ ಅಲ್ಲಿ ಎರಡು ಟೈಪ್, ಒಂದು ಹೋಮೋಜಿನಿಯಸ್, ಇನ್ನೊಂದು ನಾನ್ ಹೋಮೋಜಿನಿಯಸ್. ಅರ್ಥ ಆಯ್ತಾ? ಇಲ್ಲಿ ಎಕ್ಸ್ ಪಕ್ಕ ಇದೆಯಲ್ಲ, ಎಕ್ಸ್ ಪಕ್ಕ, ವೈ ಪಕ್ಕ, ಝೆಡ್ ಪಕ್ಕ ಇರುವಂತ ನಂಬರ್ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ ಪಕ್ಕ 2 ಇದೆ, ವೈ ಪಕ್ಕ 2 ಇದೆ, ಝೆಡ್ ಪಕ್ಕ 2 ಇದೆ. ಸೊ ಈ ತರದ್ನೆಲ್ಲ ನಾವು ಒಂದು ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಬರ್ಕೊಂಡ್ರೆ, ಸೊ ಮೊದಲನೇದು ಹೋಮೋಜಿನಿಯಸ್ ಬರ್ಕೊಂತಾ ಇದ್ದೀನಿ ನಾನು. ಸೊ ಫಸ್ಟ್ ಎಕ್ಸ್ ಪಕ್ಕ 1 ಇದೆ, ವೈ ಅಂಡ್ ಝೆಡ್. ಸೊ ಅದರಲ್ಲಿ ಕೋಇಫಿಷಿಯಂಟ್ಸ್ ಎಲ್ಲ ಏನಾಗಿದೆ? 1, 1, 1 ಆಗಿದೆ. ಇದಕ್ಕೆ 2, 2, 2 ಆಗಿದೆ. ನೆಕ್ಸ್ಟ್ ಇದರಲ್ಲಿ 1 ಆಗಿದೆ, ಇಲ್ಲಿ ಮೈನಸ್ ಸೈನ್ ಇದೆ ಅಂದ್ರೆ -1 ಆಗುತ್ತೆ. ಸೊ ಇಲ್ಲಿ 1 ಇದೆ, 1 - 1 1. ಸೊ ಇದೇನಾಗುತ್ತೆ ಅಂತಂದ್ರೆ ಮ್ಯಾಟ್ರಿಕ್ಸ್ ಇ ಆಗುತ್ತೆ, ದಟ್ ಈಸ್ ಕೋಇಫಿಷಿಯಂಟ್ ಮ್ಯಾಟ್ರಿಕ್ಸ್, ಓಕೆನಾ? ಸೊ ಇಲ್ಲಿ ಎಕ್ಸ್ ವೈ ಝೆಡ್ ಇದೆಯಲ್ಲ, ಇವೆಲ್ಲ ಅನ್ನೋನ್ಸ್. ನಿಮಗೆ ಎಕ್ಸ್ ವೈ ಝೆಡ್ ಕೊಡ್ತಾರೆ ಅಂತ ಅನ್ಕೊಂಡ್ಬೇಡಿ, x1, x2, x3 ಅಂತಾನು ಕೊಡಬಹುದು. ಸೊ ಎಕ್ಸ್ ವೈ ಝೆಡ್ ಡಬ್ಲ್ಯೂ ಅಂತಾನು ಕೊಡಬಹುದು ಇನ್ನೊಂದು. ಸೊ ಟೋಟಲ್ ಆಗಿ ಇದೆಲ್ಲ ಏನು ಅಂತಂದ್ರೆ ಅನ್ನೋನ್ಸ್, ಅಂದ್ರೆ ಇದ್ರ ವ್ಯಾಲ್ಯೂಸ್ ನಮಗೆ ಗೊತ್ತಿಲ್ಲ, ಓಕೆ? ಇದನ್ನೇ ಫೈಂಡ್ ಔಟ್ ಮಾಡೋದು ನಾವು. ಅನ್ನೋನ್ಸ್ ಇದು ಗೊತ್ತಿರಲ್ಲ ನಮಗೆ. ಸೊ ಮ್ಯಾಟ್ರಿಕ್ಸ್ ಆಫ್ ಅನ್ನೋನ್ಸ್ ಅಥವಾ ವೇರಿಯಬಲ್ಸ್ ಅಂತಾನು ಕರಿತೀವಿ, ಓಕೆನಾ? ಸೊ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ? 0, 0 ಇದೆ ಅಂತಂದ್ರೆ ಇದು ನಲ್ ಮ್ಯಾಟ್ರಿಕ್ಸ್, ಜಸ್ಟ್ 0 ಅಂತ ಹಾಕ್ತೀವಿ. ಸೊ ಇದಕ್ಕೆ ಏನಿದೆ? ಇದಕ್ಕೆ ಸೆಕೆಂಡ್ ಇಕ್ವೇಶನ್ಗೆ 5, 10, 3 ಇದೆ. ಇದು ಮ್ಯಾಟ್ರಿಕ್ಸ್ ಆಫ್ ಕಾನ್ಸ್ಟೆಂಟ್ಸ್ ಅಂತ ಆಗುತ್ತೆ. ಸೊ ಇದನ್ನ ನಾವು ಬಿ ಇಂದ ಡಿನೋಟ್ ಮಾಡ್ತೀವಿ, ಇದು ಎ ಇಂದ ಡಿನೋಟ್ ಮಾಡ್ತೀವಿ ಕೋಇಫಿಷಿಯಂಟ್ ಮ್ಯಾಟ್ರಿಕ್ಸ್. ಇದು ಕ್ಯಾಪಿಟಲ್ ಎಕ್ಸ್ ಇಂದ ಡಿನೋಟ್ ಮಾಡೋಣ, ಇದು 0 ಹೋ, ಓಕೆನಾ? ಸೊ ಇಲ್ಲಿ ಬಿ ಆಯ್ತು. ಸೊ ಇಲ್ಲಿ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಇಕ್ವೇಶನ್, ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಇಕ್ವೇಶನ್ ಮೆಟ್ರಿಕ್ಸ್ ಅಲ್ಲಿ ಡಿನೋಟ್ ಮಾಡೋದಾದ್ರೆ, ಸೊ ಎಕ್ಸ್ is equal to 0 ಅಂತ ಡಿನೋಟ್ ಮಾಡಬಹುದು. ಅಂದ್ರೆ ಕೋಇಫಿಷಿಯಂಟ್ ಮ್ಯಾಟ್ರಿಕ್ಸ್, ಮೆಟ್ರಿಕ್ಸ್ ಆಫ್ ಅನ್ನೋನ್ ವಿಚ್ ಇಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್. ಅದೇ ತರ ನಾನ್ ಹೋಮೋಜಿನಿಯಸ್ ಆದ್ರೆ ax is equal to b ಆಗುತ್ತೆ, ಓಕೆನಾ? ಸೊ ಕೋಇಫಿಷಿಯಂಟ್ ಮ್ಯಾಟ್ರಿಕ್ಸ್, ಎ ಅಂದ್ರೆ ಕೋಇಫಿಷಿಯಂಟ್ ಮ್ಯಾಟ್ರಿಕ್ಸ್, ಎಕ್ಸ್ ಅಂತ ಅಂದ್ರೆ ಮೆಟ್ರಿಕ್ಸ್ ಆಫ್ ಅನ್ನೋನ್ಸ್. ಸೊ ಇದು ಕೂಡ ಕೋಇಫಿಷಿಯಂಟ್ ಮ್ಯಾಟ್ರಿಕ್ಸ್, ಇದು ಮೆಟ್ರಿಕ್ಸ್ ಆಫ್ ಅನ್ನೋನ್ಸ್. ಸೊ ಬಿ ಅಂತ ಅಂದ್ರೆ ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್, ಕಾನ್ಸ್ಟೆಂಟ್. ಇದು ನಲ್ ಮ್ಯಾಟ್ರಿಕ್ಸ್ ಆರ್ ವಾಯ್ಡ್ ಮ್ಯಾಟ್ರಿಕ್ಸ್ ಆರ್ 0 ಮ್ಯಾಟ್ರಿಕ್ಸ್, ಓಕೆನಾ? ಸೊ ಇದು ಹೋಮೋಜಿನಿಯಸ್ ಆಯ್ತು, ಇದು ನಾನ್ ಹೋಮೋಜಿನಿಯಸ್ ಆಯ್ತು. ಸೊ ಸಿಸ್ಟಮ್ ಆಫ್ ಇಕ್ವೇಶನ್ ಅಲ್ಲಿ ಒಂದು ಹೋಮೋಜಿನಿಯಸ್ ಇದೆ, ಹೋಮೋ, ಇನ್ನೊಂದು ನಾನ್ ಹೋಮೋಜಿನಿಯಸ್ ಇದೆ, ಓಕೆನಾ? ಸೊ ನೆಕ್ಸ್ಟ್ ಹೋಮೋಜಿನಿಯಸ್ ಅಲ್ಲಿ ನಿಮಗೆ 2 ಸೊಲ್ಯೂಷನ್, ಒಂದು ಟ್ರಿವಿಯಲ್, ಇನ್ನೊಂದು ನಾನ್ ಟ್ರಿವಿಯಲ್. ನೆಕ್ಸ್ಟ್ ನಾನ್ ಹೋಮೋಜಿನಿಯಸ್ ಅಲ್ಲಿ ನಿಮಗೆ ಕನ್ಸಿಸ್ಟೆಂಟ್ ಮತ್ತೆ ಇನ್ಕನ್ಸಿಸ್ಟೆಂಟ್ ಅಂತ ಬರುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿದ್ರೆ ಅದರಲ್ಲಿ 2 ಸೊಲ್ಯೂಷನ್ ಇರುತ್ತೆ, ಒಂದು ಯೂನಿಕ್ ಸೊಲ್ಯೂಷನ್, infinite solution, infinitely many solution or infinite solution. ನೆಕ್ಸ್ಟ್ ಇನ್ಕನ್ಸಿಸ್ಟೆಂಟ್ ಆದ್ರೆ ಇದರಲ್ಲಿ ನೋ ಸೊಲ್ಯೂಷನ್, ಸೊಲ್ಯೂಷನ್ಸ್ ಇರಲ್ಲ,
ಓಕೆನಾ. ಸೊ ಇದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ, ನಾನು ಹೇಳ್ತೀನಿ ಕನ್ಸಿಸ್ಟೆಂಟ್ ಅಂದ್ರೆ ಏನು, ಇನ್ಕನ್ಸಿಸ್ಟೆಂಟ್ ಅಂದ್ರೆ ಏನು ಇಲ್ಲ. ಸೊ ಫಸ್ಟ್ ಸಿಸ್ಟಮ್ ಆಫ್ ಇಕ್ವೇಶನ್ಸ್ ಅಂತ ತಗೊಂಡ್ರೆ, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ತಗೊಂಡ್ರೆ, ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಇಕ್ವೇಶನ್ ಇದೆ, ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಇಕ್ವೇಶನ್ ಇದೆ. ಹೋಮೋಜಿನಿಯಸ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಸ್ ಎಲ್ಲ ಏನಾಗಿರ್ಬೇಕು, 0 ಆಗಿರ್ಬೇಕು. ನಾನ್ ಹೋಮೋಜಿನಿಯಸ್ ಅಂದ್ರೆ ಇಕ್ವೇಶನ್ಸ್ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಸ್ ಕಾನ್ಸ್ಟೆಂಟ್ ಆಗಿರಬೇಕು. ಹೋಮೋಜಿನಿಯಸ್ ಅಲ್ಲಿ 2 ಸೊಲ್ಯೂಷನ್, ಒಂದು ಟ್ರಿವಿಯಲ್, ಇನ್ನೊಂದು ನಾನ್ ಟ್ರಿವಿಯಲ್ ಸೊಲ್ಯೂಷನ್. ನಾನ್ ಹೋಮೋಜಿನಿಯಸ್ ಅಲ್ಲಿ 2 ಟೈಪ್ ಇರುತ್ತೆ, 2 ಟೈಪ್ ಬರುತ್ತೆ, ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ ಅಂಡರ್ ಅಲ್ಲಿ 2 ಸೊಲ್ಯೂಷನ್, ಒಂದು ಯೂನಿಕ್ ಸೊಲ್ಯೂಷನ್, ಇನ್ನೊಂದು ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್. ಸೊ ಇನ್ಕನ್ಸಿಸ್ಟೆಂಟ್ ಬಂತು ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಇರಲ್ಲ. ಓಕೆನಾ. ಸೊ ಇವಾಗ ಹೋಮೋಜಿನಿಯಸ್ ಅಲ್ಲಿ ಟ್ರಿವಿಯಲ್, ನಾನ್ ಟ್ರಿವಿಯಲ್ ಅಂತ ಹೇಳಿದ್ದೆ ಅಲ್ವಾ. ಸೊ ಇದು ಏನಿಲ್ಲ, ಈಸಿ. ಈ ಕೋಯಿಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ ಇರುತ್ತಲ್ವಾ, ಅದಕ್ಕೆ ನೀವು ರ್ಯಾಂಕ್ ನ ಫೈಂಡ್ ಔಟ್ ಮಾಡಬೇಕು. ರ್ಯಾಂಕ್ ಆಫ್ ದ ಕೋಯಿಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ ಫೈಂಡ್ ಔಟ್ ಮಾಡಬೇಕು. ಸೊ ನಿಮಗೆ ಅನ್ನೌನ್ಸ್ ಇರುತ್ತಲ್ಲ, ಅದಕ್ಕೆ ಏನಾದ್ರೂ ನಿಮಗೆ ನಂಬರ್ ಆಫ್ ಅನ್ನೌನ್ಸ್ ಏನಿದೆ ಅದಕ್ಕೆ ಅಷ್ಟಕ್ಕೂ ಈಕ್ವಲ್ ಆದ್ರೆ ದಟ್ ಈಸ್ ರ್ಯಾಂಕ್ ಆಫ್ ದ ಕೋಯಿಫಿಷಿಯಂಟ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಅನ್ನೌನ್ಸ್. ಅನ್ನೌನ್ಸ್ ಅಂತ ಅಂದ್ರೆ ಯಾವುದು ಅಂತ ಹೇಳಿದೆ, ಎಕ್ಸ್ ವೈ ಝೆಡ್. ಇಲ್ಲಿ 3 ಅನ್ನೌನ್ಸ್ ಇದೆ ಅಲ್ವಾ, ಅಂದ್ಮೇಲೆ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ, 3 ಆಗುತ್ತೆ. ಎಕ್ಸ್ ವೈ ಝೆಡ್ ಡಬ್ಲ್ಯೂ ಕೊಟ್ಬಿಟ್ರೆ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎನ್ ಅಂದ್ರೆ ನಂಬರ್ ಆಫ್ ಅನ್ನೌನ್ಸ್ ಅಂತ ಅರ್ಥ. ಓಕೆನಾ. ರ್ಯಾಂಕ್ ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ರ್ಯಾಂಕ್ ಅಂತ ಅಂದ್ರೆ ಸೊ ದ ನಂಬರ್ ಆಫ್ ನಾನ್ ಝೀರೋ ರೋಸ್ ಪ್ರೆಸೆಂಟ್ ಇನ್ ದ ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮ್ ಆಫ್ ದ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ನ ರೆಡ್ಯೂಸ್ ಮಾಡಿದ್ರೆ ಎಕಿಲಾನ್ ಫಾರ್ಮಿಗೆ ಎಷ್ಟು ನಾನ್ ಝೀರೋ ರೋ ಇದೆ ಅಂತ ಬರೆಯೋದೇ ರ್ಯಾಂಕ್ ಆಗಿರುತ್ತೆ. ಸೊ ಇವೆರಡೂ ನಂಬರ್ ಈಕ್ವಲ್ ಆದ್ರೆ ಆ ಸಿಸ್ಟಮ್ಗೆ ಟ್ರಿವಿಯಲ್ ಸೊಲ್ಯೂಷನ್ ಇರುತ್ತೆ. ಅದೇ ರ್ಯಾಂಕು ನಂಬರ್ ಆಫ್ ಅನ್ನೌನ್ಸ್ಗಿನ ಕಡಿಮೆ ಇದ್ರೆ ಅಂತ ಅಂದ್ರೆ ನಾಟ್ ಈಕ್ವಲ್ ಅಂತ ತಗೊಂಡ್ಬಿಡಿ. ಸೊ ರ್ಯಾಂಕ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಅನ್ನೌನ್ಸ್ ಅಂತ ಬರ್ತಿದೆ ಅಂದ್ರೆ ಅದಕ್ಕೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಿರುತ್ತೆ ಅಂತ ಅರ್ಥ. ನೆಕ್ಸ್ಟ್, ಸೊ ಇದು ಹೋಮೋಜಿನಿಯಸ್ ಬರುವಂತದ್ದು. ನೆಕ್ಸ್ಟ್ ನಾನ್ ಹೋಮೋಜಿನಿಯಸ್ ಅಂತ ಬಂದಾಗ ಇಲ್ಲಿ ಮ್ಯಾಟ್ರಿಕ್ಸ್ ಫಾರ್ಮ್ ಯಾವುದು, ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ತಾನೆ. ಏನು ಇದೆ, ಬಿನೂ ಇದೆ ಅಂದಮೇಲೆ ಇಲ್ಲಿ ಎ ಇಷ್ಟು ಬಿ ತಗೋಬೇಕು. ಎ ಇಷ್ಟು ಬಿ ಅಂದ್ರೆ ಅಗ್ಮೆಂಟೆಡ್ ಮ್ಯಾಟ್ರಿಕ್ಸ್, ಎ ಮತ್ತೆ ಬಿ ಜಾಯಿನ್ ಮಾಡಿ ಬರೆಯೋದು. ಸೊ ಇವೆರಡು ಜಾಯಿನ್ ಮಾಡಿ ರ್ಯಾಂಕ್ ನ ಫೈಂಡ್ ಔಟ್ ಮಾಡಬೇಕು. ರ್ಯಾಂಕ್ ನ ಫೈಂಡ್ ಔಟ್ ಮಾಡಕ್ಕೆ ಏನ್ ಮಾಡ್ತೀರಾ, ಈ ಮ್ಯಾಟ್ರಿಕ್ಸ್ಗೆ ಎಕಿಲಾನ್ ಫಾರ್ಮ್ ಫೈಂಡ್ ಔಟ್ ಮಾಡ್ತೀರಾ. ಎಷ್ಟು ನಂಬರ್ ಆಫ್ ನಾನ್ ಝೀರೋ ರೋಸ್ ಇದೆ ಅದೇ ರ್ಯಾಂಕ್ ಆಗುತ್ತೆ. ಸೊ ಅದೇನಾದ್ರೂ ರ್ಯಾಂಕ್ ಆಫ್ ಎ ಇಷ್ಟು ಬಿ ಮತ್ತೆ ರ್ಯಾಂಕ್ ಆಫ್ ಎ, ಬರೀ ಎ ಇದೆಯಲ್ಲ ಅದು ಮತ್ತೆ ಎ ಇಷ್ಟು ಬಿ ಎರಡೂ ಈಕ್ವಲ್ ಆದ್ರೆ ಸೊ ಅದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಅದೇ ರ್ಯಾಂಕ್ ಆಫ್ ಎ ಇಷ್ಟು ಬಿ ಮತ್ತೆ ರ್ಯಾಂಕ್ ಆಫ್ ಎ ಎರಡೂ ಕೂಡ ಈಕ್ವಲ್ ಬರಲಿಲ್ಲ ಅಂದ್ರೆ, ನಾಟ್ ಈಕ್ವಲ್ ಆದ್ರೆ ಅದನ್ನ ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ. ಸೊ ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಇಸ್ ಟು ಬಿ ಆದ್ರೆ ಕನ್ಸಿಸ್ಟೆಂಟ್, ರ್ಯಾಂಕ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಇಸ್ ಟು ಬಿ ಆದ್ರೆ ಇನ್ಕನ್ಸಿಸ್ಟೆಂಟ್. ನೆಕ್ಸ್ಟ್ ಯುನಿಕ್ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಅಂದ್ರೆ ಸೊ ಇವೆರಡು ಈಕ್ವಲ್ ಆಗಿರುತ್ತಲ್ಲ, ವಿಚ್ ಇಸ್ ಈಕ್ವಲ್ ಟು ಮತ್ತೆ ಈ ನಂಬರ್ ಏನ್ ಈಕ್ವಲ್ ಆಗಿರುತ್ತೆ ಅದು ನಂಬರ್ ಆಫ್ ಅನ್ನೌನ್ಸ್ಗೂ ಕೂಡ ಈಕ್ವಲ್ ಆದ್ರೆ, ಅನ್ನೌನ್ಸ್ ಅಂದ್ರೆ ಹೇಳಿದ್ನಲ್ಲ ಎಕ್ಸ್ ವೈ ಝೆಡ್, X1 X2 X3 ಏನಾದ್ರೂ ಕೊಟ್ಟಿರ್ಲಿ, ಸೊ ಅದಕ್ಕೆ ಈಕ್ವಲ್ ಆಗ್ತಿದೆ ಅಂತಂದ್ರೆ ಯೂನಿಕ್ ಸೊಲ್ಯೂಷನ್ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಅಂದ್ರೆ ಇವೆರಡೂ ಈಕ್ವಲ್ ಆಗಿ ಕನ್ಸಿಸ್ಟೆಂಟ್ ಕೇಸ್ ಆಗಬೇಕು ಅಂದ್ರೆ ಎರಡು ಈಕ್ವಲ್ ಆಗಿರಬೇಕು. ಎರಡೂ ನಂಬರ್ ಆಫ್ ಅನ್ನೌನ್ಸ್ ಈಕ್ವಲ್ ಆದ್ರೆ ಯೂನಿಕ್, ನಂಬರ್ ಆಫ್ ಅನ್ನೌನ್ಸ್ಗಿನ ಕಮ್ಮಿ ಬರ್ತಿದೆ ಅಂದ್ರೆ ಈಕ್ವಲ್ ಆಗ್ತಿಲ್ಲ ಅಂತ ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಅರ್ಥ ಆಯ್ತಾ. ನೆಕ್ಸ್ಟ್ ಇನ್ಕನ್ಸಿಸ್ಟೆಂಟ್ ಅಂತ ಅಂದ್ರೆ ಇವೆರಡೂ ಕೂಡ ಈಕ್ವಲ್ ಆಗಿರಲ್ಲ, ಸೊಲ್ಯೂಷನ್ ಇರಲ್ಲ ಅಂತ ಬರೆಯೋದಷ್ಟೇ, ಅದರಲ್ಲಿ ಇನ್ನೇನಿಲ್ಲ. ಓಕೆನಾ. ಸೊ ಇದು ಟೋಟಲ್ ಆಗಿ ಸಿಸ್ಟಮ್ ಆಫ್ ಇಕ್ವೇಶನ್ಸ್ ಬಗ್ಗೆ. ಒನ್ಸ್ ಅಗೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ. ಸಿಸ್ಟಮ್ ಆಫ್ ಇಕ್ವೇಶನ್ ಅಲ್ಲಿ 2 ಟೈಪ್, ಒಂದು ಹೋಮೋಜಿನಿಯಸ್, ಇನ್ನೊಂದು ನಾನ್ ಹೋಮೋಜಿನಿಯಸ್. ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಇಕ್ವೇಶನ್ಗೆ 2 ಸೊಲ್ಯೂಷನ್, ಒಂದು ಟ್ರಿವಿಯಲ್ ಸೊಲ್ಯೂಷನ್, ಇನ್ನೊಂದು ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಫಸ್ಟ್ ಹೋಮೋಜಿನಿಯಸ್ ಕಂಪ್ಲೀಟ್ ಮಾಡ್ತೀನಿ. ಟ್ರಿವಿಯಲ್ ಸೊಲ್ಯೂಷನ್ ಇದೆಯಾ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಇದೆಯಾ ಅಂತ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇಲ್ಲಿ ಕೋಯಿಫಿಷಿಯಂಟ್ ಮ್ಯಾಟ್ರಿಕ್ಸ್ ಎ ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಂತೀವಲ್ವಾ, ಇದು ಹೋಮೋಜಿನಿಯಸ್ಗೆ. ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ನಾನ್ ಹೋಮೋಜಿನಿಯಸ್ಗೆ. ಎ ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಂಡಿರ್ತೀವಲ್ಲ, ಆ ಎ ಅನ್ನೋ ಕೋಯಿಫಿಷಿಯಂಟ್ ಮ್ಯಾಟ್ರಿಕ್ಸ್ಗೆ ರ್ಯಾಂಕ್ ಫೈಂಡ್ ಔಟ್ ಮಾಡಬೇಕು. ರ್ಯಾಂಕ್ ಅಂತಂದ್ರೆ ರೋ ರಿಡ್ಯೂಸ್ಡ್ ಎಕಿಲಾನ್ ಫಾರ್ಮ್ ಮಾಡ್ಕೊಂಡೋಗಿ ನೋಡಬೇಕು. ಸೊ ಅವಾಗ ನಂಬರ್ ಆಫ್ ನಾನ್ ಝೀರೋ ರೋಸ್ ಎಷ್ಟಿರುತ್ತೆ ಅದೇ ರ್ಯಾಂಕು. ಆ ರ್ಯಾಂಕ್ ಏನಾದ್ರೂ ನಂಬರ್ ಆಫ್ ಅನ್ನೌನ್ಸ್ಗೆ ಈಕ್ವಲ್ ಆಗ್ತಿದೆ ಅಂದ್ರೆ ಟ್ರಿವಿಯಲ್, ಈಕ್ವಲ್ ಆಗ್ತಿಲ್ಲ ಅಂದ್ರೆ ನಾನ್ ಟ್ರಿವಿಯಲ್, ಮುಗೀತಷ್ಟೇ. ಇಲ್ಲಿ ನಾನ್ ಹೋಮೋಜಿನಿಯಸ್ಗೆ ಬರ್ತೀನಿ. ಇವಾಗ ಇಲ್ಲಿ ಎ ಮತ್ತೆ ಬಿ ಎರಡೂ ಮ್ಯಾಟ್ರಿಕ್ಸ್ ಇರೋದ್ರಿಂದ ಎರಡೂ ಮ್ಯಾಟ್ರಿಕ್ಸ್ ಎ ಇಷ್ಟು ಬಿ ಅಂತ ಬರ್ಕೊಂಡು ರ್ಯಾಂಕ್ ಫೈಂಡ್ ಔಟ್ ಮಾಡ್ಕೋಬೇಕು. ಅದರೊಳಗಡೆನೆ ಬಿ ಪಾರ್ಟ್ ಬಿಟ್ಟು ಎ ಪಾರ್ಟ್ ನೋಡಿದಾಗ ನಿಮಗೆ ರ್ಯಾಂಕು ಎ ಸಿಗುತ್ತೆ. ಎರಡೂ ಈಕ್ವಲ್ ಆದ್ರೆ ಅದು ಕನ್ಸಿಸ್ಟೆಂಟ್, ಎರಡೂ ರ್ಯಾಂಕು ಈಕ್ವಲ್ ಆಗ್ತಿಲ್ಲ ಅಂದ್ರೆ ಇನ್ಕನ್ಸಿಸ್ಟೆಂಟ್. ಸೊ ಎರಡೂ ಈಕ್ವಲ್ ಆಗಿ ನಂಬರ್ ಆಫ್ ಅನ್ನೌನ್ಸ್ಗೂ ಈಕ್ವಲ್ ಆಗ್ಬಿಟ್ರೆ ಯೂನಿಕ್ ಸೊಲ್ಯೂಷನ್. ನಂಬರ್ ಆಫ್ ಅನ್ನೌನ್ಸ್ಗೆ ಈಕ್ವಲ್ ಆಗ್ತಿಲ್ಲ, ಎರಡೂ ಈಕ್ವಲ್ ಆಗಿರುತ್ತೆ ಬಟ್ ನಂಬರ್ ಆಫ್ ಅನ್ನೌನ್ಸ್ಗೆ ಈಕ್ವಲ್ ಆಗ್ತಿರಲ್ಲ ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಓಕೆನಾ. ಸೊ ಇದರಲ್ಲಿ ಇನ್ಕನ್ಸಿಸ್ಟೆಂಟ್ ಬಂತು ಅಂದ್ರೆ ಸೊಲ್ಯೂಷನ್ ಇರಲ್ಲ ಅಂತ ಗೊತ್ತಿರೋದ್ರಿಂದ ಜಸ್ಟ್ ಇಷ್ಟು ಬಂದ್ರೆ ಸಾಕು, ನೀವು ನೋ ಸೊಲ್ಯೂಷನ್ ಅಂತ ಬರ್ಬೋದು. ಅರ್ಥ ಆಯ್ತಾ. ಸೊ ಇಷ್ಟು
ಟ್ರಿವಿಯಲ್, ನಾನ್ ಟ್ರಿವಿಯಲ್, ಯೂನಿಕ್ ಸೊಲ್ಯೂಷನ್, ಇನ್ಫೈನೈಟ್ಲಿ ಸೊಲ್ಯೂಷನ್, ನೋ ಸೊಲ್ಯೂಷನ್ ಬಗ್ಗೆ ಆಯಿತು. ಓಕೆನಾ. ಸೊ ಇವಾಗ ಒಂದು ಪ್ರಾಬ್ಲಮ್ನ ನಿಮ್ಗೆ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 2018 ಕ್ವಶನ್ ಪೇಪರಲ್ಲಿ. ಸೊ ಆ ಕ್ವಶನ್ ನಾನು ಹಾಕೊಂತೀನಿ. ಸೊ ಹಿಯರ್ ಈಸ್ ದ ಕ್ವೆಶನ್. ಸೊ ಕ್ವಶನ್ ನೀವು ನೋಡ್ಕೊಂಬಿಡಿ ಒಂದ್ಸಲಿ. ಸೊ ಕ್ವಶನ್ ಏನಂತ ಇದೆ ಅಂದರೆ, ದ ಇಕ್ವೇಶನ್ಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 2, ಎಕ್ಸ್ ಪ್ಲಸ್ ವೈ ಮೈನಸ್ ಝೆಡ್ ಈಕ್ವಲ್ ಟು 4, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 3 ಹ್ಯಾವ್ ಆಪ್ಷನ್ ಎ ನೋ ಸೊಲ್ಯೂಷನ್, ಆಪ್ಷನ್ ಬಿ ಯೂನಿಕ್ ಸೊಲ್ಯೂಷನ್, ಆಪ್ಷನ್ ಸಿ ಇನ್ಫೈನೈಟ್ ಸೊಲ್ಯೂಷನ್, ಆಪ್ಷನ್ ಡಿ ಫೈನೈಟ್ ಸೊಲ್ಯೂಷನ್. ಈ ಥರ ಕ್ವೆಶನ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಕ್ವೆಶನ್ನಿಗೆ ನಾನು ಫಸ್ಟು ನಾನು ಸಿಸ್ಟಮ್ ಆಫ್ ಇಕ್ವೇಷನ್ನ ಬರ್ಕೊತೀನಿ. ಸೊ ಏನು ಸಿಸ್ಟಮ್ ಆಫ್ ಇಕ್ವೇಷನ್ ಕೊಟ್ಟಿದ್ದಾರೆ? ಓಕೆ, ಇಲ್ಲಿಂದ ತಗೊತೀನಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು 2, ಎಕ್ಸ್ ಪ್ಲಸ್ ವೈ ಮೈನಸ್ ಝೆಡ್ ಈಕ್ವಲ್ ಟು 4, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 3. ಇದು ಸಿಸ್ಟಮ್ ಆಫ್ ಇಕ್ವೇಶನ್. ಇದರಲ್ಲಿ ರೈಟ್ ಹ್ಯಾಂಡ್ ಸೈಡ್ ಏನಿದೆ? ಕಾನ್ಸ್ಟೆಂಟ್ ಇದೆ. ಅಂದ್ರೆ ಇದು ಯಾವ ಅಂಡರಲ್ಲಿ ಬರುತ್ತೆ? ನಾನ್ ಹೋಮೋಜಿನಿಯಸ್ ಅಂಡರಲ್ಲಿ ಬರುತ್ತೆ. ನಾನ್ ಹೋಮೋಜಿನಿಯಸ್ ಅಂಡರಲ್ಲಿ ಅಂತಂದ್ರೆ ಕನ್ಸಿಸ್ಟೆಂಟು, ಇನ್ಕನ್ಸಿಸ್ಟೆಂಟು, ಕನ್ಸಿಸ್ಟೆಂಟ್ ಅಲ್ಲಿ ಯೂನಿಕ್ ಸೊಲ್ಯೂಷನ್, ಇನ್ಫೈನೈಟ್, ಇನ್ಕನ್ಸಿಸ್ಟೆಂಟ್ ಅಲ್ಲಿ ನೋ ಸೊಲ್ಯೂಷನ್. ಓಕೆನಾ. ಸೊ ಫಸ್ಟ್ ನಾನ್ ಹೋಮೋಜಿನಿಯಸ್ ಆಗಿರೋದ್ರಿಂದ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಸೊ ಎ ಮ್ಯಾಟ್ರಿಕ್ಸ್ ಬರ್ಕೊಂಡ್ರೆ ಏನ್ ಬರುತ್ತಪ್ಪ? 1 1 1. ಎಕ್ಸ್ ಕೊಯಿಫಿಷಿಯಂಟ್, ವೈದು ಕೊಯಿಫಿಷಿಯಂಟ್, ಝೆಡ್ ಕೊಯಿಫಿಷಿಯಂಟ್ ಮೊದಲನೇ ರೋಗೆ ಎಂಟ್ರಿ ಮಾಡಿದೆ. ಓಕೆನಾ. ಇದು ಎ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಏನಿದೆ? 1 1 ಮೈನಸ್ 1 1 1 ಮೈನಸ್ 1. ನೆಕ್ಸ್ಟ್ ಇಲ್ಲೇನಿದೆ? ಎಕ್ಸ್ ಕೊಯಿಫಿಷಿಯಂಟ್ 1 ಇದೆ, ವೈ ಕೊಯಿಫಿಷಿಯಂಟ್ ಏನಿದೆ? 1 ಇದೆ. ಅಂದ್ರೆ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಇಲ್ಲಿ ಝೆಡ್ ಇಲ್ಲ, ಆಬ್ಸೆಂಟ್ ಆಗಿದೆ ಅಂತ ಅಂದ್ರೆ ಅರ್ಥ ಏನು? 0 ಅಂತ ಬರ್ಕೋಬೇಕು. ಅರ್ಥ ಆಯ್ತಾ? ಸೊ ಎಕ್ಸ್ ವೈ ಝೆಡ್ ಇತ್ತು, 1 1 1 ಬರ್ದೆ. ಎಕ್ಸ್ ವೈ ಮೈನಸ್ ಝೆಡ್ ಇತ್ತು, ಸೊ 1 1 ಮೈನಸ್ 1 ಬರ್ಕೊಂಡೆ. ಎಕ್ಸ್ ವೈ ಇದೆ, ಝೆಡ್ ಇಲ್ಲ, ಸೊ 1 1 0 ಬರ್ಕೊಂಡೆ. ಅರ್ಥ ಆಯ್ತಾ? ಇದು ಕೋಯಿಫಿಷಿಯಂಟ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಬಿ ಅಂತ ಅಂದ್ರೆ ಏನಿಲ್ಲಿ? 2 4 3. ಓಕೆನಾ. ಸೊ ನಾನು ನಿಮಗೆ ಹೇಳಿದೆ ಇದು ನಾನ್ ಹೋಮೋಜಿನಿಯಸ್, ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್ ಎಲ್ಲ ಹೇಳಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಎ ಇಷ್ಟು ಬಿ ಕನ್ಸಿಡರ್ ಮಾಡಬೇಕಲ್ವಾ? ರ್ಯಾಂಕ್ ಫೈಂಡ್ ಔಟ್ ಮಾಡ್ಕೋಬೇಕು. 1 1 1 1 1 ಮೈನಸ್ 1 1 1 0. ಸೊ ಇಷ್ಟು ಬಿ ಬರ್ಕೊಳ್ಳೋಣ. ಬಿ ಅಂದ್ರೆ ಏನಿದೆ? 2 ಇದೆ, ನೆಕ್ಸ್ಟ್ 4 ಇದೆ, ನೆಕ್ಸ್ಟ್ 3 ಇದೆ. ಓಕೆನಾ. ಸೊ ಇಷ್ಟು ಬರ್ಕೊಂಡಾದ್ಮೇಲೆ ಇವಾಗ ರೋ ರಿಡ್ಯೂಸ್ ರೆಕ್ಯುಲಾನ್ ಫಾರ್ಮ್ ಮಾಡ್ತಾ ಹೋಗೋಣ. ರೋ ರಿಡ್ಯೂಸ್ ರೆಕ್ಯುಲಾನ್ ಫಾರ್ಮ್ ಅಂದ್ರೆ ಈಸಿ, ಏನಿಲ್ಲ. ಸ್ಟಾರ್ಟಿಂಗ್ ಎಂಟ್ರಿ 1 ಇರಬೇಕು, ಬಿಲೋ 0 ಆಗಿರಬೇಕು. ನೆಕ್ಸ್ಟ್ ರೋಗ್ ಬಂದ್ರೆ 0 ಎಂಟ್ರಿ ಬಿಟ್ಟು ನೆಕ್ಸ್ಟ್ ನಾನ್ 0 ಎಂಟ್ರಿ 1 ಆಗಿರಬೇಕು, ಬಿಲೋ 0 ಆಗಿರಬೇಕು. ಅರ್ಥ ಆಯ್ತಾ? ಸೊ 1 ಬಿಲೋ 0 0, ನೆಕ್ಸ್ಟ್ 1 ಬಿಲೋ 0, ಈ ತರ ಮಾಡಬೇಕು. ಸೊ ಫಸ್ಟ್ ಇವಾಗ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ 1 ಇದೆ, ಸೊ ಟಚ್ ಮಾಡಬೇಡಿ, ಅದು ರೋ 1 ಹಂಗೆ ಇರಲಿ. ನೆಕ್ಸ್ಟ್ ರೋ 2 ಚೇಂಜ್ ಮಾಡೋಣ. ಇಲ್ಲಿ ಆಪರೇಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ರೋ 2 ಏನಿದೆ ಹೇಳಿ? 1 ಇದೆ. 1 ಇದೆ ಅಂದ್ರೆ ಅದು 0 ಮಾಡಬೇಕು ಬೈ ಯೂಸಿಂಗ್ ರೋ 1. ಸೊ 1 ಅಲ್ಲಿ 1 ಕಳೆದ್ರೆ 1 ಅಲ್ಲಿ 1 ಕಳೆದ್ರೆ 0 ಆಗುತ್ತಲ್ವಾ? R2. ಇದು ರೋ 2, ಇದು ರೋ 3. ಕರೆಕ್ಟಾ? ಇದು ರೋ 1. ಸೊ ಹಾರಿಜಾಂಟಲ್ ಅಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಇದು ಮೊದಲನೇ ರೋ, ಇದು ಎರಡನೇ ರೋ, ಇದು ಮೂರನೇ ರೋ. ಎರಡನೇ ರೋನಲ್ಲಿ 1 ಅಲ್ಲಿ 1 ಕಳೆದ್ರೆ 0 ಬರುತ್ತಲ್ವಾ? ಅದೇ ತರ R3 ಇಲ್ಲೂ ಕೂಡ 1 ಇದೆ. 1 ಅಲ್ಲಿ 1 ಕಳಿಯೋಕೆ ನಾವು ಯಾವ್ದ್ರ ಕೆಳಗಡೆ 0 ಮಾಡ್ತಿದೀವಿ? ರೋ 1 ಕೆಳಗಡೆ 0 ಮಾಡ್ತಿದೀವಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. R3 ಚೇಂಜಸ್ ಟು R3 ಮೈನಸ್ R1. ಇದು ರೋ ಆಪರೇಷನ್. ಮೇಡಮ್ ಅಕಸ್ಮಾತ್ 2 ಇದ್ದಿದ್ರೆ ಏನಿಲ್ಲ, 2 ಇದ್ದಿದ್ರೆ R2 ಬರ್ಕೊಂತಿದ್ರ -2R1. ಪ್ರೀವಿಯಸ್ ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ ನಿಮಗೆ, ಅಲ್ಲಿ ರ್ಯಾಂಕ್ ಫೈಂಡ್ ಔಟ್ ಮಾಡೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ 1 1 1 ಈಸ್ಟು 2 ಮೊದಲನೇ ರೋ ಹಂಗೆ ಇರುತ್ತೆ. ಎರಡನೇ ರೋ ಮತ್ತೆ ಥರ್ಡ್ ರೋಗ್ ಮಾತ್ರ ನಾವು ರೋ ಆಪರೇಷನ್ ಅಪ್ಲೈ ಮಾಡ್ತಾ ಇರೋದು. ಸೊ ಇಲ್ಲಿ R2 ಮೈನಸ್ R1 ಅಂತಂದ್ರೆ 1 ಮೈನಸ್ 1 ಏನಾಗತ್ತಪ್ಪ? 0 ಆಗುತ್ತೆ. ನೆಕ್ಸ್ಟ್ ಈ ಎಂಟ್ರಿ ಬರೋಣ. ಕಂಪ್ಲೀಟ್ ರೋ 2ಗೆ ಅಪ್ಲೈ ಮಾಡ್ಬೇಕು ನೀವು. ಓಕೆನಾ. ಒಂದೇ ಒಂದು ಎಲಿಮೆಂಟಿಗೆ ಅಪ್ಲೈ ಮಾಡಿಬಿಡೋದಲ್ಲ. ಓಕೆನಾ. ಸೆಕೆಂಡ್ ರೋ ಸೆಕೆಂಡ್ ಎಲಿಮೆಂಟ್ ಏನು? 1. ಅದ್ರ ಮೇಲ್ಗಡೆ ಇರೋದು R1 ಆಗಿರುತ್ತೆ. ಸೊ 1 ಮೈನಸ್ 1 ಅಂದ್ರೆ 0 ಆಗುತ್ತೆ. ನೆಕ್ಸ್ಟ್ R2 ಏನಿದೆ? ನೆಕ್ಸ್ಟ್ R2 ಇಲ್ಲಿ -1 ಇದೆ. ಮೈನಸ್ ವಾಟ್ ಈಸ್ R1? R1 ಅದ್ರ ಮೇಲ್ಗಡೆದು, ಸೊ 1 ಆಗುತ್ತೆ. -1 ಅಂದ್ರೆ ಏನ್ ಬರುತ್ತೆ? -2 ಬರುತ್ತೆ. ಮುಗೀತಾ? ನೆಕ್ಸ್ಟ್ ಎಲಿಮೆಂಟ್ ಏನು? R2 4 ಅಲ್ಲಿ 2 ಹೋದ್ರೆ ಎಷ್ಟಪ್ಪ? 2 ಬರ್ಕೊಳ್ಳಿ. ನೆಕ್ಸ್ಟ್ ಅದು R2 ಮೈನಸ್ R1 ಓವರ್ R3 ಮೈನಸ್ R1 ಬರೆಯೋಣ. ಇವಾಗ R3 ಮೈನಸ್ R1 ಅಂದ್ರೆ ರೋ 3. R1 ಅಂತ ಅಂದ್ರೆ ಇದು ಕಂಪ್ಲೀಟ್. ಓಕೆನಾ. ಸೊ 1 ಇಲ್ಲಿ 1 ಹೋದ್ರೆ ಏನ್ ಬರುತ್ತೆ? 0. ನೆಕ್ಸ್ಟ್ 1 ಅಲ್ಲಿ 1 ಹೋದ್ರೆ ಏನ್ ಬರುತ್ತೆ? 0. ನೆಕ್ಸ್ಟ್ 0 ನಲ್ಲಿ 1 ಹೋದ್ರೆ -1 ತಾನೆ. ಸೊ -1 ಇಷ್ಟು. ನೆಕ್ಸ್ಟ್ 3 ನಲ್ಲಿ 2 ಹೋದ್ರೆ ಎಷ್ಟಪ್ಪ? 1. ಸೊ ಮುಗೀತಲ್ವಾ? ಇವಾಗ ಏನಾಯ್ತು? 1 ಬಿಲೋ 0 0 ಆಯ್ತು. ನೆಕ್ಸ್ಟ್ 0 ಎಂಟ್ರಿ ಇದೆ, 0 ಎಂಟ್ರಿ ಇದೆ. ಇದೇನಾಗ್ಬೇಕಂತ ಹೇಳಿದೆ ನಾನು? ನಾನ್ 0 ಎಂಟ್ರಿ ಇದ್ರೆ ಅದು 1 ಆಗ್ಬೇಕು ಅಂತ ಹೇಳಿದೆ. ಸೊ ಇಲ್ಲೇನಿದೆ? -2 ಇದೆ. ಎಲ್ಲಿ? ಸೆಕೆಂಡ್ ರೋನಲ್ಲಿ. ಸೊ ನೀವೇನ್ ಮಾಡಬೇಕು? ಅದನ್ನ 1 ಮಾಡಬೇಕು ಅಂದ್ರೆ ಡಿವೈಡೆಡ್ ಬೈ -2 ಮಾಡ್ಕೊಳ್ಳಿ. -2 ಬೈ -2 ಅಂದ್ರೆ ಏನಾಗುತ್ತೆ? 1 ಆಗುತ್ತಲ್ವಾ? ಸೊ ಇದು ರೋ ಆಪರೇಷನ್ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಆಪರೇಷನ್ ಇದು 1 1 1 ಇಷ್ಟು 2 ಹಂಗೆ ಇರುತ್ತೆ. 0 0
0/-2 ಅಂದ್ರೂ 0ನೇ, 0/-2 ಅಂದ್ರೂ 0ನೇ. ನೆಕ್ಸ್ಟ್ -2/-2 ಅಂತಂದ್ರೆ ಏನಾಗುತ್ತೆ, 1 ಆಗುತ್ತೆ. ನೆಕ್ಸ್ಟ್ 2/-2 ಅಂದ್ರೆ ಏನಾಗುತ್ತೆ, 2 1s 2, ಸೊ ಮೈನಸ್ ಸೈನ್ ಇರೋದ್ರಿಂದ ಇದು -1 ಆಗುತ್ತೆ. ಸೊ 0 0 -1 1. ಸೊ ನೆಕ್ಸ್ಟ್ ಏನಾಯ್ತು, ಥರ್ಡ್ ರೋ ಹಂಗೆ ಬರ್ಕೊಂಡೆ. ಸೊ 1 ಬಿಲೋ 0 0, 0 ಎಂಟ್ರಿ, 0 ಎಂಟ್ರಿ, ನಾನ್ 0 ಎಂಟ್ರಿ ಏನಾಯ್ತು, 1 ಆಯ್ತು. ನೆಕ್ಸ್ಟ್ ಏನಾಗಬೇಕು, ಅದ್ರ ಬಿಲೋ 0 ಆಗಬೇಕು. ಅರ್ಥ ಆಗ್ತಿದ್ಯಾ, 1 ಬಿಲೋ 0 0 ಆಗಬೇಕು. ನೆಕ್ಸ್ಟ್ ರೋಗ್ ಹೋದ್ರೆ ಇದು 0 ಎಂಟ್ರಿ 0 ಎಂಟ್ರಿ ಇದೆ ಅಂತಂದ್ರೆ ತಲೆ ಕೆಡಿಸ್ಕೋಬೇಡಿ. ನಾನ್ 0 ಎಂಟ್ರಿ ನೀವೇನ್ ಮಾಡಬೇಕು, 1 ಮಾಡಬೇಕು. ಓಕೆನಾ. ಸೊ 1 ಮಾಡಾಗಿದೆ, ಅದ್ರ ಬಿಲೋ 0 ಮಾಡಬೇಕು. ಬಿಲೋ ಅಂತಂದ್ರೆ ಯಾವುದು, ಈ ಎಲಿಮೆಂಟ್. ಸೊ ಅದು R3 ನಲ್ಲಿದೆ. R3 -1 ಇದೆ. ಯಾವ್ದ್ರ ಕೆಳಗಡೆ 0 ಮಾಡ್ತಿದ್ದೀರಾ, R2 ಕೆಳಗಡೆ 0 ಮಾಡ್ತಿರೋದ್ರಿಂದ R2 ಯೂಸ್ ಮಾಡಬೇಕು. +R2. ಯಾಕೆ +R2 ಯೂಸ್ ಮಾಡಿದೆ ಹೇಳಿ, R3 ಅಂದ್ರೆ -1 ಪ್ಲಸ್ R2 ಅಂದ್ರೆ +1 ಕ್ಯಾನ್ಸಲ್ ಆಗಿ 0 ಬರುತ್ತೆ. ಅರ್ಥ ಆಯ್ತಾ, ಆಪೋಸಿಟ್ ಸೈನ್ ಇದೆ. ಸೊ ಹಂಗಾಗಿ ಈಸಿಯಾಗಿ ಆ್ಯಡ್ ಮಾಡಿದ್ರೆ ಮುಗ್ದೋಯ್ತು, ಅವೆರಡು 0 ಆಗ್ಬಿಡುತ್ತೆ. ನೆಕ್ಸ್ಟ್ 1 1 1 2, 0 0 1 -1 ಆಯಿತು. ನೆಕ್ಸ್ಟ್ 0 0 -1 + 1 ಅಂದರೆ 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, R3 ಅಂದ್ರೆ ಇಲ್ಲೇನಿದೆ, 1 ಇದೆ. ಇದು ಈ ಎಲಿಮೆಂಟಿಗೆ ಅಪ್ಲೈ ಮಾಡ್ತಿದ್ದೀನಿ. R3 ಅಂದರೆ 1 ಪ್ಲಸ್ ಈ ಆಪರೇಷನು ಪ್ಲಸ್ R2 ಅಂತಂದ್ರೆ ಏನಿದೆ, -1. ಅದ್ರ ಮೇಲ್ಗಡೆ R2 -1 ಅಂತ. ಸೊ 1 -1 ಅಂತಂದ್ರೆ ಏನಾಗುತ್ತೆ, 0 ಆಗುತ್ತಲ್ವಾ, ಗೊತ್ತಾಯ್ತಲ್ವಾ. ಸೊ ಟೋಟಲ್ ಆಗಿದೆ ರೋ ರೆಡ್ಯೂಸ್ಡ್ ಎಕ್ಯುಲಾನ್ ಫಾರ್ಮ್ ಅಲ್ಲಿ ಇದೆ. 1 ಬಿಲೋ 0 ಇದೆ. ನೆಕ್ಸ್ಟ್ 1 ಇದೆ, 1 ಇದೆ, ಬಿಲೋ 0 0 ಇದೆ. ನೆಕ್ಸ್ಟ್ 0 ಎಂಟ್ರಿ 0 ಎಂಟ್ರಿ ಬಿಟ್ಟಾಕಿ, ನಾನ್ 0 ಎಂಟ್ರಿ 1 ಇದೆ, ಬಿಲೋ 0 ಇದೆ. ಅಂದ್ರೆ ಇದು ರೋ ರೆಡ್ಯೂಸ್ಡ್ ಎಕ್ಯುಲಾನ್ ಫಾರ್ಮ್ ಅಲ್ಲಿ ಇದೆ. ಇದು ಮ್ಯಾಟ್ರಿಕ್ಸ್ ಎ ಇಷ್ಟು ಬಿ ಅಲ್ವಾ. ಇಷ್ಟನ್ನ ಮಾತ್ರ ತಗೊಂಡ್ರೆ ರ್ಯಾಂಕ್ ಆಫ್ ಎ ಸಿಗುತ್ತೆ. ಕಂಪ್ಲೀಟ್ ಆಗಿ ತಗೊಂಡ್ರೆ ರ್ಯಾಂಕ್ ಆಫ್ ಎ ಇಷ್ಟು ಬಿ ಸಿಗುತ್ತೆ. ಸೊ ಈಗ ಬರೀ ಎ ತಗೊಂತೀನಿ ನಾನು. ಬರೀ ಎ ಅಂದ್ರೆ ಇಷ್ಟು ಪಾರ್ಟ್ ಮಾತ್ರ ತಗೊಳ್ಳಿ. ಎಷ್ಟು ನಾನ್ 0 ರೋಸ್ ಇದೆ, 1 1 1 ಅಂದ್ರೆ ಇದು ನಾನ್ 0 ರೋ. 0 0 1 1 ಅಂತ ಅಂದ್ರೂ ಕೂಡ ನಾನ್ 0 ಎಲಿಮೆಂಟ್, ಅಂದ್ಮೇಲೆ ಇದು ನಾನ್ 0 ರೋ ಆಗುತ್ತೆ. 0 0 0 ಇದು 0 ರೋ ಆಯ್ತು. ಸೊ ನಂಬರ್ ಆಫ್ ನಾನ್ 0 ರೋಸ್ ಎಷ್ಟಿದೆ, 2 ಇದೆ. ಅಂದ್ಮೇಲೆ ರ್ಯಾಂಕ್ ಆಫ್ ಎ ಕೂಡ 2 ಆಗುತ್ತೆ. Number of non-zero rows present in the row reduced echelon form is nothing but a rank. So rank of A is equal to 2 ಆಯ್ತು. ನೆಕ್ಸ್ಟ್ A is to B ತಗೋಣ. A is to B ಅಂತಂದ್ರೆ ಏನ್ ಮಾಡ್ಬೇಕು, ಈಗ ಕಂಪ್ಲೀಟ್ ತಗೋಬೇಕು. ಸೊ ಇದು ನಾನ್ 0 ರೋನ. ನೆಕ್ಸ್ಟ್ 1 ಇದೆ, -1 ಇದೆ, ಇದು ನಾನ್ 0 ರೋನ. ಬಟ್ ಇಲ್ಲಿ ನೋಡಿ, ಇಲ್ಲಿ 4 ಎಲಿಮೆಂಟ್ 0 ಇದೆ, ಅಂದ್ಮೇಲೆ ಇದು ನಾನ್ 0 ರೋ ಆಗಲ್ಲ. ಅಂದ್ಮೇಲೆ ಇದೇನಾಯ್ತು, ರ್ಯಾಂಕ್ ಆಫ್ A is to B, there are 2 non-zero rows, so rank of A is to be 2 ಆಯಿತು. ಸೊ ರ್ಯಾಂಕ್ ಆಫ್ A is to be ಎರಡೂ ಈಕ್ವಲ್ ಬಂದರೆ ಯಾವ ಕೇಸಿಗೆ ಹೋಗುತ್ತೆ, ಎರಡೂ ಈಕ್ವಲ್ ಬಂದರೆ ಕನ್ಸಿಸ್ಟೆಂಟ್ ಕೇಸಿಗೆ ಹೋಗುತ್ತೆ. ಓಕೆನಾ. ಸೊ ಕನ್ಸಿಸ್ಟೆಂಟಲ್ಲಿ ಯುನಿಕ್ ಇನ್ಫಿನಿಟ್ ಹೇಳಬೇಕು ಅಂದರೆ ನಂಬರ್ ಆಫ್ ಅನ್ನೌನ್ಸ್ ನೋಡಬೇಕಲ್ವಾ. ಸೊ ಇದು ಕನ್ಸಿಸ್ಟೆಂಟ್. ನಿಮಗೆ ಏನಾದರೂ ಎಕ್ಸಾಮಲ್ಲಿ ಆಪ್ಷನಲ್ ಕನ್ಸಿಸ್ಟೆಂಟು ಇನ್ಕನ್ಸಿಸ್ಟೆಂಟು ಅಂತ ಏನಾದರೂ ಇತ್ತು ಅಂದರೆ ಕನ್ಸಿಸ್ಟೆಂಟ್ ಎಂಟರ್ ಮಾಡಿ. ನಮಗೆ ಆಪ್ಷನ್ ಇರೋದೇನಂತ, ನೋ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್, ಇನ್ಫೈನೈಟ್ ಸೊಲ್ಯೂಷನ್ ಅಂತ ಇದೆ. ಸೊ ಇಲ್ಲಿ ನೋಡಿ, ರ್ಯಾಂಕ್ ಆಫ್ ಎ ಇಸ್ ಟು ಬಿ ಎರಡೂ ಈಕ್ವಲ್ ಆಗಿದೆ. ಎರಡು ವ್ಯಾಲ್ಯೂ ಎಷ್ಟು, 2. ನಂಬರ್ ಆಫ್ ಅನ್ನೌನ್ಸ್ ಎಷ್ಟಿದೆ, XYZ ಅಂದರೆ 3 ಇದೆ. ಸೊ 2 ಮತ್ತು 3 ಈಕ್ವಲ್ ಆಗಲ್ಲ. ನಾಟ್ ಈಕ್ವಲ್ ಟು 3 ಅಂದರೆ ರ್ಯಾಂಕ್ ಕನ್ಸಿಸ್ಟೆಂಟ್ ಆಗಿದೆ. ನಂಬರ್ ಆಫ್ ಅನ್ನೌನ್ಸ್ ಎನ್ನಿಗೆ ಈಕ್ವಲ್ ಆಗ್ತಿಲ್ಲ ಅಂದರೆ ರ್ಯಾಂಕ್ ಈಸ್ ನಾಟ್ ಈಕ್ವಲ್ ಟು ದ ನಂಬರ್ ಆಫ್ ಅನ್ನೌನ್ಸ್ ಅಂತ ಅಂದರೆ ಯಾವ್ದು ಬರುತ್ತೆ. ಸೊ ಕನ್ಸಿಸ್ಟೆಂಟಲ್ಲೇ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಆನ್ಸರ್ ಬರುತ್ತೆ. ಕರೆಕ್ಟ್ ಅಲ್ವಾ. ಸೊ ರ್ಯಾಂಕಿಗೆ ಈಕ್ವಲ್ ಆಗಿ ಈಕ್ವಲ್ ಟು ಎನ್ ಆದರೆ ಯುನಿಕ್ಕು, ನಾಟ್ ಈಕ್ವಲ್ ಟು ಎನ್ ಆದರೆ ಇನ್ಫೈನೈಟ್. ಸೊ ನಾಟ್ ಈಕ್ವಲ್ ಟು ಎನ್ನೇ ಬಂದಿದೆ ನಮಗೆ. ಇವೆರಡು ಈಕ್ವಲ್ ಆಗಿ ನಾಟ್ ಈಕ್ವಲ್ ಟು ಎನ್ನೇ ಬಂದಿದೆ. ಆಮೇಲೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಲ್ವಾ. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತಂದ್ರೆ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ. ಸೊ ಮೇಡಮ್ ಇಷ್ಟು ಲೆಂತ್ ಇದೆಯಲ್ಲ, ಲೆಂತ್ ಏನಿಲ್ಲ, ನೀವೇನ್ ಮಾಡಬೇಕು ಅಂತಂದ್ರೆ ಫಸ್ಟು ಪ್ರಾಕ್ಟೀಸ್ ಮಾಡಬೇಕು. ಎ ಇಷ್ಟು ಬಿ 2 ಮಾರ್ಕ್ಸಿಗೆಲ್ಲ ಇರುತ್ತೆ ಇದು. ಓಕೆನಾ. ಸೊ ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಿಕೊಂಡು ಒಂದ್ಸಲಿ ಮೇಡಮ್ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಶಾರ್ಟ್ ಕಟ್ ಇದೆ ಹಂಗೆ ಹೆಂಗೆ ಅಂತ ಅಂದ್ರೆ, ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಯೂನಿಕ್ ಸೊಲ್ಯೂಷನ್ ಇರಲ್ಲ, ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಇರುತ್ತೆ ಅನ್ನೋದಕ್ಕೆ ಅದು ಡಿಟರ್ಮಿನೆಂಟ್ ಮೆಥಡ್. ಬಟ್ ಈ ಮೆಥಡ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಎಲ್ಲೂ ಮಿಸ್ಟೇಕ್ ಆಗಲ್ಲ. ಓಕೆನಾ. ಸೊ ರೋ ರೆಡ್ಯೂಸ್ಡ್ ಎಕ್ಯುಲಾನ್ ಫಾರ್ಮ್ ಮಾಡ್ಕೊಳ್ಳಿ. ಈಸಿಯಾಗಿ ಕೊಟ್ಟಿರ್ತಾರೆ, ತುಂಬಾ ಟಫ್ ಕೊಟ್ಟಿರಲ್ಲ. ಓಕೆನಾ. ಸೊ ರೋ ರೆಡ್ಯೂಸ್ಡ್ ಎಕ್ಯುಲಾನ್ ಫಾರ್ಮ್ ಮಾಡ್ಕೊಂಡು ನಂಬರ್ ಆಫ್ ನಾನ್ 0 ರೋಸ್ ಎಷ್ಟಿದೆ ಅಂತ ನೋಡಿ. ಓಕೆನಾ. ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ, ನೀವೇ ಸ್ಪೀಡಾಗಿ ಮಾಡ್ತೀರಾ. 1 2 or 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಸೊ ಈಸಿಯಾಗಿ ಬರುತ್ತೆ. ಸೊ ಈ ಟೈಪಲ್ಲಿ ಒಂದು ಕ್ವೆಶನ್ ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇಷ್ಟು ಹೊತ್ತು ಹೇಳ್ತಾ ಇದ್ದೀನಿ. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಗೊತ್ತಾಯ್ತಲ್ವಾ. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್.
ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಏನಾದರೂ ಎಕ್ಸಾಮಲ್ಲಿ ದ ಸಿಸ್ಟಮ್ ವಿಲ್ ಫೇಲ್ ಟು ಹ್ಯಾವ್ ಯೂನಿಕ್ ಸೊಲ್ಯೂಷನ್ ಅಂತ ಏನಾದರೂ ಕೇಳಿದ್ರೆ, ಫೇಲ್ ಟು ಹ್ಯಾವ್ ಯೂನಿಕ್ ಸೊಲ್ಯೂಷನ್ ಅಂತ ಏನಾದರೂ ಬಂದರೆ ಎ ಮ್ಯಾಟ್ರಿಕ್ಸ್ ಗೊತ್ತಿರುತ್ತಲ್ವಾ, ಕೋಯಿಫಿಷಿಯಂಟ್ ಮ್ಯಾಟ್ರಿಕ್ಸು, ಅದ್ರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಡಿಟರ್ಮಿನೆಂಟ್ ಏನಾದರೂ ನಿಮಗೆ 0 ಬರ್ತಿದೆ ಅಂದರೆ ಡಿಟರ್ಮಿನೆಂಟ್ ಹೆಂಗೆ ಫೈಂಡ್ ಔಟ್ ಮಾಡೋದು ಮೇಡಮ್, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ. ಸೊ ಡಿಟರ್ಮಿನೆಂಟ್ ಏನಾದರೂ ನಿಮಗೆ 0 ಬಂತು ಅಂತಂದರೆ ಅದಕ್ಕೆ ಯೂನಿಕ್ ಸೊಲ್ಯೂಷನ್ ಇರಲ್ಲ, ಫೇಲ್ ಟು ಹ್ಯಾವ್ ಯೂನಿಕ್ ಸೊಲ್ಯೂಷನ್ ಅಂತ ಅರ್ಥ. ಓಕೆನಾ. ಸೊ ಡಿಟರ್ಮಿನೆಂಟ್ ಆಫ್ ಎ 0 ಬರ್ತಿಲ್ಲ ಅಂತಂದ್ರೆ ಯೂನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಅರ್ಥ. ಓಕೆನಾ. ಆ ಥರ ಟೈಪ್ ಏನಾದ್ರು ಕ್ವೆಶನ್ ಕೇಳಿದ್ರೆ ಸೊ ಅದು ಈಸಿಯಾಗಿ ಬರುತ್ತೆ. ಒಂದು 1 ಮಿನಿಟ್ ತಗೊಳುತ್ತೆ ಅಷ್ಟೇ ನಿಮಗೆ ಸಾಲ್ವ್ ಮಾಡೋಕ್ಕೆ ಡಿಟರ್ಮಿನೆಂಟು. ಓಕೆನಾ. ಸೊ ಹಿಯರ್ ನೆಕ್ಸ್ಟ್ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಯಾವ ಥರ ಅನ್ನೋದು ಹೇಳ್ತೀನಿ. ಎ ಇನ್ವರ್ಸ್ ಒಂದು ಮ್ಯಾಟ್ರಿಕ್ಸ್ ಇದೆ ಅಂದರೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದಂತೂ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. 2/2 ಕೊಡಲಿ 3/3 ಕೊಡಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ. ಅಡ್ಜಾಯಿಂಟ್ ಆಫ್ ಎ ಅಂತ ಅಂದ್ರೆ ಏನು ಅನ್ನೋದೆಲ್ಲ ಬೇಡ ನಿಮಗೆ. ಸೊ PGCET ಆಗಿರೋದ್ರಿಂದ ನಿಮಗೆ ಅಡ್ಜಾಯಿಂಟ್ ಅಂತ ಅಂದರೆ ಅದು ಟ್ರಾನ್ಸ್ಪೋಸ್ ಆಫ್ ಕೋಯಿಫಿಷಿಯಂಟ್ ಅಂದರೆ ಅದ್ರ ಏನು ಬರುತ್ತೆ ಅಂತಂದರೆ ಫೈನಲ್ ಆಗಿ ಅಡ್ಜಾಯಿಂಟ್ ತಗೊಳ್ಬೇಕು ಅಂತಂದ್ರೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಮೈನರ್ಸ್ ಎಲ್ಲ ಗೊತ್ತಿರಬೇಕು. ಸೊ ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ನಿಮ್ಗೆ ತುಂಬ ಕಡಿಮೆ ಟೈಮ್ ಇರೋದ್ರಿಂದ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಅಂತ ತಗೊಂಡ್ರೆ ತುಂಬ ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ. ಸೊ ಈಸಿಯಾಗಿ ಅರ್ಥ ಆಗೋ ಥರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಬಂತು ಅಂತಂದರೆ ಇದು ಫಾರ್ಮುಲಾ. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ. ಮತ್ತೆ ಕೆಳಗಡೆ ಯಾವತ್ತು ಡಿಟರ್ಮಿನೆಂಟ್ ಆಫ್ ಎ ಡಿವೈಡೆಡ್ ಬೈ ಅಂತ ಬಂತು ಅಂದರೆ ಯಾವುದೇ ನಂಬರ್ ಬರಲಿ ಆ ನಂಬರು 0 ಆಗಿರಬಾರ್ದು. ಯಾಕೆ 1/0 ಅಂತ ಅಂದರೆ ಇನ್ಫಿನಿಟಿ ಅಂತ ಅರ್ಥ. ಇನ್ಫಿನಿಟಿ ಅಂತ ಅಂದರೆ ನಾಟ್ ಡಿಫೈನ್ಡ್, ಅದು ನಮಗೆ ಗೊತ್ತಿಲ್ಲ ಅದು ವ್ಯಾಲ್ಯೂ ಏನು ಅಂತ. ಸೊ ಡಿಫೈನ್ಡ್ ಕ್ವಾಂಟಿಟಿ ಅಲ್ಲ ಅದು. ಸೊ ಡಿವೈಡೆಡ್ ಬೈ 0 ಬರಬಾರ್ದು. ಓಕೆನಾ. ಸೊ ಡಿಟರ್ಮಿನೆಂಟ್ ಆಫ್ ಎ 0 ಬರ್ತಿದೆ ಅಂತ ಅಂದರೆ ಆ ಮ್ಯಾಟ್ರಿಕ್ಸ್ ನೇಮು ಸಿಂಗ್ಯುಲರ್. ಅದೇ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ಬರ್ತಿದೆ ಅಂದರೆ ನಾನ್ ಸಿಂಗ್ಯುಲರ್. ಹೆಂಗ್ ನೆನ್ಪಿಟ್ಕೊಳೋದು? ನಾನ್ 0 ನಾನ್ ಅನ್ನೋ ವರ್ಡ್ ಇದೆಯಾ ಅಂದಮೇಲೆ ನಾನ್ ಸಿಂಗ್ಯುಲರ್. ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ನಾನ್ 0 ದೆನ್ ನಾನ್ ಸಿಂಗ್ಯುಲರ್. ಅದ್ರ ಉಲ್ಟಾ ಏನಾಗುತ್ತೆ? ಸಿಂಗ್ಯುಲರ್ ಆಗಿರುತ್ತೆ. ಓಕೆನಾ. ಸೊ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗೋದು ಯಾವಾಗ ಅಂದ್ರೆ ಆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ನಾನ್ ಸಿಂಗ್ಯುಲರ್ ಆಗಿರಬೇಕು. ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ಆಗಿರಬಾರ್ದು. ಅರ್ಥ ಆಯ್ತಾ? ಸೊ ಅವಾಗ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಅಂದ್ರೆ ನಿಮಗೆ 1 ಮಾರ್ಕ್ಸ್ ಅಲ್ಲಿ ಏನಾದ್ರು ಆಪ್ಷನ್ಸ್ ಅಲ್ಲಿ ಕೇಳಿದ್ರೆ ಎ ಇನ್ವರ್ಸ್ ಎಕ್ಸಿಸ್ಟ್ ಓನ್ಲಿ ವೆನ್ ಆಪ್ಷನ್ ಎ ದ ಮ್ಯಾಟ್ರಿಕ್ಸ್ ಶುಡ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಬಿ ಇಟ್ ಈಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಆಪ್ಷನ್ ಸಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಆಪ್ಷನ್ ಡಿ ಎನಿ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಸೊ ಇದು ಗೊತ್ತಿರಲಿ, ನಾನ್ ಸಿಂಗ್ಯುಲರ್ ಇದು ಬೇಸಿಕ್ ಎ ಇನ್ವರ್ಸ್ಗೆ. ನೆಕ್ಸ್ಟ್ ಸೊ ಫಸ್ಟ್ ಈಗ ಒಂದು ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 2 3 4 ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಇದಕ್ಕೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡು ಅಂತ ಅಂದ್ರೆ ಸೊ ಫಸ್ಟ್ ಏನ್ ಮಾಡಬೇಕು? ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡೋದು ಹೆಂಗಪ್ಪ ಅಂತ ಅಂದ್ರೆ ಸೊ ಇಲ್ಲಿ ನೋಡಿ ಇದಿರುತ್ತಲ್ಲ 1 ಮತ್ತೆ 4 ಅದನ್ನ ಉಲ್ಟಾ ಬರ್ಕೋಬೇಕು. 4 ಮತ್ತೆ 1 ಅಂದ್ರೆ ಡಯಾಗ್ನಲ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇದಾವಲ್ಲ ಅದನ್ನ ಉಲ್ಟಾ ಬರ್ಕೊಬೇಕು. ನೆಕ್ಸ್ಟ್ 2 ಇದೆಯಲ್ಲ ಅದಕ್ಕೆ ಮೈನಸ್ ಹಾಕ್ಬೇಕು, 3 ಇದೆಯಲ್ಲ ಅದಕ್ಕೆ ಮೈನಸ್ ಹಾಕ್ಬೇಕು. ಅಂದ್ರೆ ಪ್ಲಸ್ ಇದ್ರೆ ಮೈನಸ್ ಹಾಕ್ಬೇಕು, ಮೈನಸ್ ಇದ್ರೆ ಪ್ಲಸ್ ಹಾಕ್ಬೇಕು ಅಷ್ಟೇ. ಸೊ ಟೋಟಲ್ ಆಗಿ ಏನಾಯ್ತು? ಇವೆರಡು ಈ ತರ ತಗೊಂಡಿದ್ದೆ, ಇದೇನಾಗತ್ತೆ? ಚೇಂಜ್ ಆಗತ್ತೆ, ರಿವರ್ಸ್ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು? ಸೈನ್ ಚೇಂಜ್ ಮಾಡಬೇಕು. ಚೇಂಜ್ ದ ಸೈನ್ ಆರ್ ಸೈನ್ ಚೇಂಜ್. ಓಕೆನಾ. ಸೊ ಇದು ಗೊತ್ತಿಲ್ಲ, ಇದು ಅಡ್ಜಾಯಿಂಟ್. ನೆಕ್ಸ್ಟ್ ಈಗ ಡಿಟರ್ಮಿನೆಂಟ್ ಆಫ್ ಎ ತಗೊಳ್ಳೋಣ. ಡಿಟರ್ಮಿನೆಂಟ್ ಆಫ್ ಎ ಈಸಿ. 1 4 4 ಮೈನಸ್ 6. ಸೊ 1 4 4 ಪ್ರಿನ್ಸಿಪಲ್ ಡಯಾಗ್ನಲ್ ಮಲ್ಟಿಪ್ಲೈ ಮಾಡ್ತೀರಾ. ಮತ್ತೆ ಈ ಕಡೆಯಿಂದ ಮಾಡಬೇಕಾದ್ರೆ ಮೈನಸ್ ಸೈನ್ ನೀವು ತಗೊಳ್ಬೇಕಾಗುತ್ತೆ. ಸೊ ಫೈನಲ್ ಆಗಿ ಆನ್ಸರ್ ಏನ್ ಬರುತ್ತೆ? 4 ಅಲ್ಲಿ 6 ಹೋದ್ರೆ 2 ಅಲ್ವಾ? ಇನ್ಫ್ಯಾಕ್ಟ್ 6 ಬಿಗ್ಗರ್ ನಂಬರ್ ಅಂದ್ರೆ ಅದಕ್ಕೆ ಮೈನಸ್ ಸೈನ್ ಇದೆ. ಸೊ -2 ಆಯ್ತು. ವಾಟ್ ಈಸ್ ಎ ಇನ್ವರ್ಸ್ ಇವಾಗ? ಎ ಇನ್ವರ್ಸ್ ಈಸ್ ನಥಿಂಗ್ ಬಟ್ ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ. ಫಸ್ಟ್ ಅಡ್ಜಾಯಿಂಟ್ ಆಫ್ ಎ ಬರ್ಕೊಳ್ಳಿ, ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಬರ್ಕೊಳ್ಳಿ. ಸೊ ದಟ್ ಈಸ್ 4 1 -2 -3 ಡಿವೈಡೆಡ್ ಬೈ -2. ಇದು ಎ ಇನ್ವರ್ಸ್ ಆಯಿತು. ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ ಸೊ ನಿಮಗೆ ಒಂದೊಂದು ಟೈಮ್ ಹಿಂಗಿರುತ್ತೆ -1/2 ಟೈಮ್ಸ್ ಆಫ್ 4 -2 -3 1 ಅಂತ. ಸೊ ಡಿವೈಡೆಡ್ ಬೈ -2 ಇದೆ ಅಂತಂದ್ರೆ ಅರ್ಥ ಏನದು? ಮೇಲ್ಗಡೆ ಏನು ಇಲ್ಲ ಅಂತ ಅಂದ್ರೆ 1 ಇದೆ ಅಂತ ಅರ್ಥ. 1/-2 ಅಂತಾನೆ ಅರ್ಥ. 1/-2 ಅಂದ್ರೂ ಒಂದೇ, -1/2 ಅಂದ್ರೂ ಒಂದೇ. ಓಕೆನಾ. ಸೊ ಇದು ಎ ಇನ್ವರ್ಸ್ ಆಯಿತು ಕೊಟ್ಟಿರೋ ಈ ಪ್ರಾಬ್ಲಮ್ಗೆ. ಅರ್ಥ ಆಯ್ತಾ? ಸೊ ಈ ಥರ ಟೈಪಲ್ಲಿ ನೀವು ಬೇಕಾದರೆ ಪ್ರಾಕ್ಟೀಸ್ ಮಾಡಿ. ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ಬೇಕಾದರೆ ಒಂದ್ಸಲಿ ಪಾಸ್ ಮಾಡಿ ಮತ್ತೆ ರಿವೈಂಡ್ ಮಾಡಿಕೊಂಡು ಒನ್ಸ್ ಅಗೇನ್ ನೋಡಿ ವಿಡಿಯೋನ, ಎ ಇನ್ವರ್ಸ್ ಏನು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೊಂದು ತಗೊಂತೀನಿ ಮ್ಯಾಟ್ರಿಕ್ಸು. ಸೇ
1051 ಅಂತ ತಗೊಂಡಿದ್ದೀನಿ. ನಾನು ರ್ಯಾಂಡಮ್ ಆಗಿ ತಗೊಂಡಿದ್ದೀನಿ ನಿಮಗೆ ಎ ಇನ್ವರ್ಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಸೋಕ್ಕೋಸ್ಕರ. ಸೊ ಎ ಇನ್ವರ್ಸ್ ಅಂತ ಅಂದ್ರೆ ಏನಂತ ಆಗಬೇಕು ಅಂತ ಹೇಳಿದೆ, ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ ಆಗಬೇಕು ಅಂತ ಅಂದೆ ಅಲ್ವಾ. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇದಕ್ಕೆ ಅಡ್ಜಾಯಿಂಟ್ ಏನಾಗಬೇಕು, ಇದನ್ನ ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡೋಕ್ಕೆ ಏನಿದೆ ಎಲಿಮೆಂಟ್ ಅದೇ ಇದೆ, 1 ಇದೆ ಅಂದರೆ 1 1 ಬರುತ್ತೆ. 0 -0 ಅಂದರೆ 0ಗೆ +0 -0 ಅಂತ ಏನಿಲ್ಲ, 0 0ನೇ. ಓಕೆನಾ. ಸೊ 5 ಅಂತ ತಗೊಂಡ್ರೆ ಇದಕ್ಕೆ ಏನಾಗುತ್ತೆ, -5 ಆಯಿತು. ಇದು ಅಡ್ಜಾಯಿಂಟ್ ಆಯಿತು. ಎ ಇನ್ವರ್ಸ್ ಇಲ್ಲಿ ಬರ್ಕೊಂತೀನಿ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಏನು ಬರುತ್ತಪ್ಪ, 1 1 1 ಮೈನಸ್ 5 × 0 0 ಆಗುತ್ತೆ. ಸೊ 1 - 0 ಅಂದರೆ 1 ಬರುತ್ತೆ. ಡಿವೈಡೆಡ್ ಬೈ 1 ಅಂತ ಬರೆದ್ರು ಒಂದೇ, ಬರೆದಿದ್ರು ಒಂದೇ. ಸೊ -5 1. ಸೊ ಇದು ಎ ಇನ್ವರ್ಸ್ ಆಗಿರುತ್ತೆ. ಅರ್ಥ ಆಯ್ತಾ. ಸೊ ಇದು ಎ ಇನ್ವರ್ಸ್ ಆಯಿತು. ಮೇಡಮ್ 2/2 ನಮಗೆ ಗೊತ್ತಿದೆ, ನಾವು ಆಲ್ರೆಡಿ ಇದನ್ನು ಕಲ್ತಿದ್ದೀವಿ ಪಿ ಯುನಲ್ಲಿ ಅನ್ನೋರು. 3/3 ಹೇಳ್ಕೊಡಿ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಹೆಂಗೆ. ಸೊ ನೆಕ್ಸ್ಟ್ 3/3 ಮ್ಯಾಟ್ರಿಕ್ಸ್ಗೆ ಸೊ ಒಂದು ಮ್ಯಾಟ್ರಿಕ್ಸ್ ತಗೊತೀನಿ ನಾನು. ಎ ಈಸ್ ಈಕ್ವಲ್ ಟು ಸೇ 2 1 1 3 1 ಆ್ಯಂಡ್ 1 -1 2. ಓಕೆನಾ. ಸೊ ಇದು ಮ್ಯಾಟ್ರಿಕ್ಸ್ ಎ. ಇದಕ್ಕೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡು. ದ ಆಪ್ಷನ್ ಎ ಈಸ್ ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಂತ ಕೊಟ್ಟಿರ್ತಾರೆ. ನಿಮಗೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಗೊತ್ತಿರಲಿ. ಸೊ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಾರ್ಮುಲಾ ಏನು, ಎ adjoint of A divided by determinant of A provided determinant of A not equal to 0. That is, that matrix must be non-singular ಅನ್ನೋದು ಇಷ್ಟು ಗೊತ್ತಿರಲಿ. ಇವಾಗ ಮಾಡೋಣ adjoint of A ಅಂದರೆ ಏನು ಅಂತ. ಸೊ adjoint of A ಇಲ್ಲಿ ಮಾಡಬೇಕಾದ್ರೆ ಸೊ ಇದು ಅಲ್ಲಿ ರಿವರ್ಸ್ ಮಾಡೋ ಥರ ಇಲ್ಲಿ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೀವು 2 1 1 1 1 1 1 -1 2 ಅದೇನಿದೆ ಆ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. 2 1 1 1 1 1 1 -1 2. ಸೊ ಆ ಮ್ಯಾಟ್ರಿಕ್ಸ್ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ ರಿಪೀಟ್ ಮಾಡಬೇಕು. ರಿಪೀಟ್ ಅಂದರೆ ಇಲ್ಲಿ 2 ಇದೆ 1 ಇದೆ ಅಲ್ವಾ, ಅದನ್ನು ರಿಪೀಟ್ ಮಾಡಿ. 2 1 ಮತ್ತೆ ಇಲ್ಲೇನಿದೆ, ಸೊ ಇಲ್ಲೂ ಕೂಡ 1 ಇದೆ ಅಲ್ವಾ, ಸೊ ಇದನ್ನು ರಿಪೀಟ್ ಮಾಡಿ. ಸೊ ಫೈನಲ್ ಆಗಿ ನಿಮಗೆ ಏನಾಗುತ್ತೆ, ಸೊ 2 1 1 1 1 1 1 -1 2. ಸೊ ಇದನ್ನ ಬರ್ಕೊಂಡ್ರಿ, ರಿಪೀಟ್ ಮಾಡಿದ್ರಿ 2 1 1. ಸೊ ಒಂದೇ ರಿಪೀಟ್ ಮಾಡಬೇಕಾ, ಇಲ್ಲ ಇನ್ನೂ ಒಂದು ರಿಪೀಟ್ ಮಾಡಬೇಕು 1 1 -1. ಸೊ ಈ ಕಾಲಮ್ ಇದೆಯಲ್ಲ ಇದು, ಮತ್ತೆ ಈ ಕಾಲಮ್ ಇದೆಯಲ್ಲ ಇದು, ಎರಡನ್ನೂ ನಾನು ರಿಪೀಟ್ ಬರ್ಕೊಂಡಿದ್ದೀನಿ. ಓಕೆನಾ. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಹಾರಿಜಾಂಟಲ್ ಅಲ್ಲಿ ಎರಡನ್ನು ರಿಪೀಟ್ ಮಾಡಬೇಕು. ವರ್ಟಿಕಲ್ ಎರಡು ರಿಪೀಟ್ ಮಾಡ್ದಂಗೆ ಹಾರಿಜಾಂಟಲ್ ಅಲ್ಲಿ 2 1 1 2 1. ನೆಕ್ಸ್ಟ್ 1 1 1 1 1. ಕರೆಕ್ಟ್ ಆಯ್ತಾ ನೋಡಿ ಒಂದ್ಸಲಿ. 2 1 1 2 1. ಸೊ ನೆಕ್ಸ್ಟ್ ರೋ ಏನಾಗ್ತಿದೆ, ವೇಟ್ ಎ ಮಿನಿಟ್. ಓಕೆ. ಸೊ ಕೇಳಿಸ್ಕೊಳ್ಳಿ, ಇಲ್ಲಿ ಮೊದಲಿಂದ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ಮ್ಯಾಟ್ರಿಕ್ಸ್ ಏನು ಕೊಟ್ಟಿರ್ತಾರೆ ಅದನ್ನು ಬರ್ಕೊಳ್ರಪ್ಪ. ಬರ್ಕೊಂಡಾಯ್ತಾ. ಬರ್ಕೊಂಡಾದ್ಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಕಾಲಮ್ ಇರುತ್ತಲ್ಲ 2 1 1, ಅದನ್ನು ಮತ್ತೆ ರಿಪೀಟ್ ಮಾಡಿ ಬರ್ಕೊಳ್ಳಿ. 1 1 -1 ಇರುತ್ತಲ್ಲ ಅದನ್ನು ಮತ್ತೆ ರಿಪೀಟ್ ಮಾಡಿ ಬರ್ಕೊಳ್ಳಿ. ಎರಡೇ ಕಾಲಮ್ ಬರ್ಕೋಬೇಕು. ಅರ್ಥ ಆಯ್ತಾ. ನೆಕ್ಸ್ಟ್ ಇಷ್ಟು ಬರ್ದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ 2 1 1 2 1 ಅಂದರೆ ಹಾರಿಜಾಂಟಲ್ ಲೈನ್ ಇದೆಯಲ್ಲ, ಕಾಲಮ್ ಲೈನ್ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಹಾರಿಜಾಂಟಲ್ ಲೈನ್ ಕಂಪ್ಲೀಟ್ ಆಗಿ ಹಾಕೊಳ್ಳಿ. ನೆಕ್ಸ್ಟ್ ಹಾರಿಜಾಂಟಲ್ ಲೈನ್ ಇದೆ ಅದನ್ನು ಕಂಪ್ಲೀಟ್ ಹಾಕೊಳ್ಳಿ. ಅರ್ಥ ಆಯ್ತಾ. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಬರ್ಕೋಬೇಕು, ಅದ್ರ ಪಕ್ಕ ಫಸ್ಟ್ ಈ ಮ್ಯಾಟ್ರಿಕ್ಸ್ ಬರ್ಕೊಂಡಾದ್ಮೇಲೆ ಅದ್ರ ಪಕ್ಕ 2 ಕಾಲಮ್ನ ರಿಪೀಟ್ ಮಾಡಬೇಕು. 2 ಕಾಲಮ್ ರಿಪೀಟ್ ಆದ್ಮೇಲೆ ನೆಕ್ಸ್ಟ್ 2 ಹಾರಿಜಾಂಟಲ್ 2 ರೋನ ರಿಪೀಟ್ ಮಾಡಬೇಕು. ಅರ್ಥ ಆಯ್ತಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಅದಾದ್ಮೇಲೆ ಈ ಲೈನ್ನ ಸ್ಟ್ರೈಕ್ಔಟ್ ಮಾಡಬೇಕು. ಸೊ ಸ್ಟ್ರೈಕ್ಔಟ್ ಮಾಡಿ ಮಿಕ್ಕಿದನ್ನೆಲ್ಲ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಬರ್ಕೊಳ್ತಾ ಹೋಗ್ಬೇಕು. ಹೆಂಗೆ ಅಂತ ಅಂದರೆ, ಓಕೆ. ಸೊ ಇಲ್ಲಿ ಬರಿತೀನಿ ನೋಡಿ. ಫಸ್ಟು ಇಲ್ಲಿ ಮೊದಲನೇ ಎಂಟ್ರಿ ಏನಾಗುತ್ತೆ ಅಂದರೆ ಇದ್ರದ್ದು ಡಿಟರ್ಮಿನೆಂಟ್ ಆಗಿರುತ್ತೆ. 1 2 2 1 2 2 ಮೈನಸ್ -1 × 1 -1. ಸೊ 2 1 2 ಮೈನಸ್ ಆಫ್ ಮೈನಸ್ ಪ್ಲಸ್. ಸೊ 3 ಬರುತ್ತಲ್ವಾ, ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಮೊದಲನೇ ಎಂಟ್ರಿ ಮುಗೀತು. ನೆಕ್ಸ್ಟ್ ಅದೇ ಥರ ಅದ್ರ ಕೆಳಗಡೆ ಹೋಗ್ತಾ ಹೋಗಿ. -1 1 -1. ನೆಕ್ಸ್ಟ್ ಮೈನಸ್ 1 2 2. ಏನು ಬಂತು, -1 -2 ಅಂದರೆ ಎರಡೂ ಮೈನಸ್ ಇದ್ರೆ ಏನು ಮಾಡಬೇಕು ಅಂತ ಹೇಳಿದೆ ಪ್ರೀವಿಯಸ್ ವಿಡಿಯೋನಲ್ಲಿ. ಎರಡೂ ಮೈನಸ್ ಇದ್ರೆ ಆ್ಯಡ್ ಮಾಡಬೇಕು, ಬಟ್ ಮೈನಸ್ ಬರಿಬೇಕು. -1 -2 ಅಂದರೆ -3 ಆಗುತ್ತೆ. ಸೊ -3ನ ಸೊ ನೀವು ಈ ಥರ ಮೂವ್ ಆಗ್ತಾ ಇದ್ದೀರಾ. ಬರೆಯೋದು ಯಾವ ಥರ, ಹಾರಿಜಾಂಟಲಲ್ಲಿ. ವರ್ಟಿಕಲಿ ಮೂವ್ ಆಗ್ತಾ ಇದ್ದೀರಾ, ಹಾರಿಜಾಂಟಲಲ್ಲಿ ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಈ ಥರ ಇದೆ. 1 1 1 -1 1 1 ಅಂದರೆ ಏನಾಗುತ್ತೆ, 0 ಆಗುತ್ತಲ್ವಾ. ಸೊ ಎಂಟ್ರಿ ಮಾಡಿ. ಸೊ ಮುಗೀತು. ಸೊ ಇದು ಮುಗೀತಲ್ವಾ. ನೆಕ್ಸ್ಟ್ ಏನು ಮಾಡ್ತೀರಾ, ಇವಾಗ ಇದಕ್ಕೆ ಹೋಗ್ಬೇಕು. 1 1 1 ಮೈನಸ್ 2 1 2 1 1 1 ಮೈನಸ್ 2 1 2 ಅಂದರೆ ಏನು ಬರುತ್ತೆ, 1 - 2 ಅಂದರೆ -1 ಬರುತ್ತಲ್ವಾ. ಎಂಟ್ರಿ ಮಾಡಿ. ನೆಕ್ಸ್ಟ್
2 2s are 4, 2 2s are 4, minus 1 1s are 1 ಅಂದರೆ 4 minus 1 ಆಗುತ್ತಲ್ವಾ, 2 2s are 4 minus 1 1s are 1, ಸೊ 4 minus 1 ಅಂದರೆ 3 ಆಗುತ್ತಲ್ವಾ, ಎಂಟ್ರಿ ಮಾಡಿ. ನೆಕ್ಸ್ಟ್ 1 1s are 1, 1 minus 1 2s are 2, 2, ಸೊ 1 1s are 1 minus 1 2s are 2, ಆನ್ಸರ್ -1, ಸೊ -1 ಅಂತ ಎಂಟ್ರಿ ಮಾಡಿ. ಸೊ ಇದು ಮುಗೀತಾ. ನೆಕ್ಸ್ಟ್ 1 into -1 -1, minus 1 into 1 -1, -1 -1 -2. ನೆಕ್ಸ್ಟ್ 1 1s are 1, 1 1s are 1 ಮೈನಸ್, ಬಟ್ ಇಲ್ಲೂ ಒಂದು ಮೈನಸ್ ಇದೆ ನೋಡಿ, ಅವಾಗ ಅದೇನಾಗುತ್ತೆ ಪ್ಲಸ್ ಆಗುತ್ತೆ. 2 1s are 2 ಅಂದ್ರೆ ಏನು ಬರ್ತಿದ್ದು 3 ಆಗುತ್ತಲ್ವಾ, ಸೊ -2 3. ನೆಕ್ಸ್ಟ್ ಲಾಸ್ಟ್ ಒನ್ 2 1s are 2 minus 1 1s are 1, ಸೊ 2 1s are 2, 2 ನಲ್ಲಿ 1 1s are 1 ಅಂದ್ರೆ 1 ಕಳಿ ಅಂತ ಅರ್ಥ. 2 ನಲ್ಲಿ 1 ಹೋದ್ರೆ ಎಷ್ಟಾಗುತ್ತೆ, 1 ಆಗುತ್ತಲ್ವಾ. ಸೊ ಇದು 3 minus 3 0, -1 3 -1, -2 3 1 ಅಡ್ಜಾಯಿಂಟ್ ಆಯಿತು. ಓಕೆನಾ. ಸೊ ಇವಾಗ ಡಿಟರ್ಮಿನೆಂಟ್ ಬೇಕು. ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ಗೊತ್ತಿದೆ ಅಲ್ವಾ. ಸೊ ಈ ಥರದ್ದೆಲ್ಲ ಕ್ವೆಶನ್ ನಿಮ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಏನು ಮಾಡ್ತೀರಾ, 2 1 1. ಸೊ ಇಲ್ಲಿ 1 ಫಸ್ಟ್ ಬರ್ಕೊತೀನಿ, ಆಮೇಲೆ ನಿಮಗೆ ನೀಟಾಗಿ ಅರ್ಥ ಮಾಡಿಸ್ತೀನಿ. 1 -1 2, ಇದು ಡಿಟರ್ಮಿನೆಂಟ್, ಕರೆಕ್ಟ್ ಅಲ್ವಾ. ಸೊ ಎ ಇಲ್ಲಿದೆ ಮ್ಯಾಟ್ರಿಕ್ಸ್ ನೋಡಿ, ಅದರದ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು. ಅಡ್ಜಾಯಿಂಟ್ ಮುಗೀತು. ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾನು ನಿಮಗೆ ಹೇಳಿದೆ ಪ್ಲಸ್ ಮೈನಸ್ ಪ್ಲಸ್. ಓಕೆನಾ. ಸೊ ಇಲ್ಲಿ ಏನಾಗುತ್ತಪ್ಪ, ಪ್ಲಸ್ 2 ಇಂಟು, ಸೊ 2 ಇಂಟು ಅಂತ ಅಂದ್ರೆ ಇದು ಯಾವುದು, 2 ಅನ್ನೋದು ಫಸ್ಟ್ ಕಾಲಮಲ್ಲಿದೆ, ಫಸ್ಟ್ ರೋನಲ್ಲಿದೆ, ಅದನ್ನು ಡಿಲೀಟ್ ಮಾಡಿ ಬರ್ಕೋಬೇಕು. 1 2s are 2, ಡಿಲೀಟ್ ಮಾಡಿ ಉಳ್ಕೊಳೋದು ಈ ಪೋರ್ಷನ್. ಈ ಪೋರ್ಷನ್ಗೆ ನೀವೇನು ಫೈಂಡ್ ಔಟ್ ಮಾಡಬೇಕು, ಡಿಟರ್ಮಿನೆಂಟ್. 2 1s are 2 ಮೈನಸ್, ಆಲ್ರೆಡಿ ಇಲ್ಲೂ ಮೈನಸ್ ಇದೆ, ಆಮೇಲೆ ಅದೇನಾಗುತ್ತೆ ಪ್ಲಸ್ ಆಗುತ್ತೆ. 1 1s are 1, ಅರ್ಥ ಆಯ್ತಾ. ನೆಕ್ಸ್ಟ್ ಮೈನಸ್, ಸೊ +2 ಮುಗೀತು. ನೆಕ್ಸ್ಟ್ -1 ಇಂಟು, ಇದೆಲ್ಲಿದೆ ಸೆಕೆಂಡ್ ಕಾಲಮ್ಲಿದೆ, ಅದನ್ನು ಬಿಟ್ಟಾಕಿ. ಉಳ್ಕೊಳೋದು ಯಾವುದು 1 1 1 2, ಸೊ 1 2s are 2 minus 1 1s are 1, ಆಯ್ತಾ. ನೆಕ್ಸ್ಟ್ ಪ್ಲಸ್, ನೆಕ್ಸ್ಟ್ ಎಲಿಮೆಂಟ್ ಯಾವುದು 1 +1, ಅದೆಲ್ಲಿದೆ ಥರ್ಡ್ ಕಾಲಮಲ್ಲಿ ಇದೆ, ಅದನ್ನು ಡಿಲೀಟ್ ಮಾಡಿ. ಸೊ 1 -1 ಅಂದರೆ -1, -1 1s are 1 ಆಯಿತು, ಅರ್ಥ ಆಯ್ತಾ. ಸೊ ಇಷ್ಟು ಬಂತು. 2 ಇಂಟು 2 + 1 ಅಂದರೆ 3 ಆಗುತ್ತೆ, -2 ನಲ್ಲಿ 1 ಹೋದ್ರೆ 1 ಆಗುತ್ತೆ, +1 -1 -1 ಅಂದರೆ ಎರಡನ್ನೂ ಆ್ಯಡ್ ಮಾಡಬೇಕು, ಮೈನಸ್ ಬರೀಬೇಕು. ಸೊ -2 ಆಗುತ್ತೆ. 3 2s are 6 ಆಯಿತು, -1 ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ 2 1s are 2 ಆಯಿತು. ಸೊ ಫೈನಲ್ ಆನ್ಸರ್ ಏನು, 6 -1 -2 ಅಂದರೆ -3, 6 ಅಲ್ಲಿ 3 ಹೋದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಬಂತು 3 ಬಂತು. ಸೊ ಡಿಟರ್ಮಿನೆಂಟ್ ಆಫ್ ಎ 3 ಬರ್ತಿದೆ ಅಂದರೆ ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಡಿಟರ್ಮಿನೆಂಟ್ ಎ ಫಸ್ಟ್ ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿ. ಯಾಕೆ ಅಂದರೆ ಡಿಟರ್ಮಿನೆಂಟ್ ಎ ಏನಾದರೂ ನಿಮಗೆ 0 ಬಂದುಬಿಟ್ರೆ ಅರ್ಥ ಏನು, ಡಿಟರ್ಮಿನೆಂಟ್ ಎ 0 ಬರಬಾರ್ದು. 0 ಬರ್ತಿದೆ ಅಂತ ಅಂದರೆ ಎ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ತಾನೇ ಅರ್ಥ. ಅದು ಆಪ್ಷನ್ಸ್ ಇರುತ್ತೆ ಕೆಲವೊಂದು ಟೈಮ್. ಸೊ ಡಿಟರ್ಮಿನೆಂಟ್ ಎ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಡಿ. ಕ್ಲಿಯರ್ಲಿ ಇಟ್ ಇಸ್ ನಾನ್-0, ದೇರ್ಫೋರ್ ಎ ಇನ್ವರ್ಸ್ ಎಕ್ಸಿಸ್ಟ್. ಸೊ ಈಗೇನಾಯಿತು, ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂದಿತ್ತು, 3 ಬಂದಿತ್ತು, ಡಿವೈಡೆಡ್ ಬೈ 3 ಬರೆದ್ರೆ ಇದೇ ಎ ಇನ್ವರ್ಸ್. ಅರ್ಥ ಆಯ್ತಲ್ವಾ. ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ. ಮೇಡಮ್ ಅಡ್ಜಾಯಿಂಟ್ ಆಫ್ ಎ ಲೆಂತಿ ಆಯಿತು ಅಂದರೆ ಇದೇ ಶಾರ್ಟ್ ಕಟ್. ಸೊ ನಿಮಗೆ ಇಲ್ಲ ಅಂತಂದರೆ ನಿಮಗೆ PUC ನಲ್ಲಿ ಮಾಡಿದ್ರಲ್ಲ ಆ ಥರ 1 ಪೇಜ್ ಗಟ್ಟಲೆ 2 ಪೇಜ್ ಗಟ್ಟಲೆ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಏನು ಮಾಡ್ಕೊಳ್ಳಿ, ಆ ಮ್ಯಾಟ್ರಿಕ್ಸ್ ಬರ್ಕೊಂಡು 2 ಕಾಲಮ್ ರಿಪೀಟ್ ಮಾಡಿ, 2 ರೋ ರಿಪೀಟ್ ಮಾಡಿ ಅಷ್ಟೇ. ಸ್ಟ್ರೈಕ್ ಔಟ್ ಮಾಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ನ ಸ್ಟ್ರೈಕ್ ಔಟ್ ಮಾಡಿ, ಮಿಕ್ಕಿದ್ನೆಲ್ಲ ಕ್ರಾಸಲ್ಲಿ ತಗೊಂಡು ರೋನಲ್ಲಿ ಫಿಲ್ ಮಾಡ್ತಾ ಬನ್ನಿ. ಓಕೆನಾ. ಸೊ ಅದು ಅಡ್ಜಾಯಿಂಟ್ ಆಗುತ್ತೆ. ಡಿಟರ್ಮಿನೆಂಟ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ. ಸೊ ಇಷ್ಟು ಎ ಇನ್ವರ್ಸ್ ಆಯಿತು. ಓಕೆನಾ. ಸೊ ಇಲ್ಲಿ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ ಎ ಇನ್ವರ್ಸ್ ಮೇಲೆ, ಯಾವುದು ಅಂತ ನೋಡೋಣ. ಸೊ ಎ ಇನ್ವರ್ಸ್ ಅನ್ನೋದು ಒಂದು ಕ್ವೆಶನ್ ಇದೆ. ಆ ಕ್ವೆಶನ್ ಪೇಪರ್ 2017 ಹೋಗಿ ಸರ್ಚ್ ಮಾಡಿ. ಎ = 2x 0 x ಎ ಇನ್ವರ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಆಪ್ಷನ್ಸ್ ಕೇಳಿದ್ದಾರೆ. ಅದನ್ನು ನೀವೇ ಟ್ರೈ ಮಾಡಿ. ಬರಲಿಲ್ಲ ಅಂತಂದರೆ ಕಮೆಂಟಲ್ಲಿ ಹಾಕಿ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ಸೊ ಅದು ಒಂದ್ಸಲ ನೀವು ಟ್ರೈ ಮಾಡಿ. ಯಾಕೆಂದರೆ ನಾನು ಇವಾಗ ಎ ಇನ್ವರ್ಸ್ ಕಾನ್ಸೆಪ್ಟ್ ಹೇಳಿದ್ದೀನಲ್ವಾ, ನೀವು ಒಂದ್ಸಲ ಟ್ರೈ ಮಾಡಿ. ಬರಲಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಕಮೆಂಟಲ್ಲಿ ಅದು ಗೊತ್ತಾಗಲಿಲ್ಲ ಮ್ಯಾಮ್ ಅಂತ ಹಾಕಿದ್ರೆ ನಾನು ಮಾಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಸಿಮಿಟ್ರಿಕ್ಕು, ಸ್ಕ್ಯೂ ಸಿಮಿಟ್ರಿಕ್ಕು, ಅರ್ಮಿಷನ್ನು, ಸ್ಕ್ಯೂ ಅರ್ಮಿಷನ್ ಅಂತ. ಹಂಗಂದ್ರೆ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ನೆಕ್ಸ್ಟ್ ಸ್ಕ್ಯೂ ಸಿಮಿಟ್ರಿಕ್, ಅದೇ ಥರ ಅರ್ಮಿಷನ್ನು, ಸ್ಕ್ಯೂ ಅರ್ಮಿಷನ್. ಓಕೆನಾ. ಇದು ಸ್ಕ್ಯೂ ಅರ್ಮಿಷನ್. ಸೊ ಸಿಮಿಟ್ರಿಕ್ ಅಂತ ಅಂದರೆ ಏನಿಲ್ಲ, ವರ್ಡಲ್ಲೇ ಹೇಳೋ ಥರ ಸಿಮಿಟ್ರಿಕ್ ಆಗಬೇಕು ಅಂತ ಅಂದರೆ ಮ್ಯಾಟ್ರಿಕ್ಸು. ಸೊ ಇವಾಗ ಸಪೋಸ್ ನಾನು 1 2 3 ಬರ್ಕೊತೀನಿ ಅಂದರೆ ನೆಕ್ಸ್ಟ್ 2 3ನೇ ಇರಬೇಕು. ನೆಕ್ಸ್ಟ್ ಇಲ್ಲಿ 5 ಏನಾದರೂ ಇರಲಿ. ಸೊ 2 5 4 ಬರ್ಕೊತೀನಿ ಅಂದರೆ ನೆಕ್ಸ್ಟ್ 2 5 4 ಆಗುತ್ತೆ. ಸೊ 7 ಅಂತ ತಗೊತೀನಿ ಅಂದರೆ, ಸೊ ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇದೆಯಲ್ಲ,
ಆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನಾನ್ ಜೀರೋ ಎಲಿಮೆಂಟ್ಸು. ಸೊ ಇಲ್ಲಿ 2 ಇದೆ ಅಂದರೆ ಇಲ್ಲೂ 2 ಇರಬೇಕು, ಅಂದರೆ ಇಲ್ಲಿ 3 ಇದೆ ಅಂದರೆ ಇಲ್ಲೂ 3 ಇರಬೇಕು, 4 ಇದೆ ಅಂದರೆ ಇಲ್ಲೂ 4 ಇರಬೇಕು. ಅರ್ಥ ಆಯ್ತಾ? ಅಂದರೆ ನೀವು ಕಂಪ್ಲೀಟಾಗಿ ಈ ಥರ ಇದೆ ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟಲ್ಲಿ ಈ ಥರ ಫೋಲ್ಡ್ ಮಾಡಿದಾಗ ನಿಮಗೆ ಸೇಮ್ ಬರಬೇಕು. ಈಗ ನೋಡಿ 2 ಫೋಲ್ಡ್ ಮಾಡಿದ್ರೆ ಏನಾಗುತ್ತೆ, ಕರೆಕ್ಟಾಗಿ 2 ಮೇಲೆ ಕುತ್ಕೊಳುತ್ತಲ್ವಾ. ಸೊ 3ನೂ ಅಷ್ಟೇ, 4ನೂ ಅಂದರೆ ಮಡ್ಸಿದ್ರೆ ನಾವು ನೀಟಾಗಿ, ಸೊ ಅದು ಸಿಮಿಟ್ರಿಕ್ ಅಂತ ಅರ್ಥ. ಓಕೆನಾ? ಸೇಮ್ ಬರಬೇಕು. ಇವಾಗ ನಾವು ಹ್ಯಾಂಡ್ನ ಫೋಲ್ಡ್ ಮಾಡಿದಾಗ ಈ ಹ್ಯಾಂಡ್ ಮೇಲೆ ಕೂತಾಗ ಸೊ ಕರೆಕ್ಟಾಗಿ ಆ ಫಿಂಗರ್ ಮೇಲೆ ಕುತ್ಕೊಳುತ್ತಲ್ವಾ ಅಂತಂದ್ರೆ ಅದು ಸಿಮಿಟ್ರಿಕ್ ಆಗಿದೆ ಅಂತ ಅರ್ಥ. ಸೊ ಇದು ಸಿಮಿಟ್ರಿಕ್. ಸ್ಕ್ಯೂ ಅಂದ್ರೆ ಏನಿಲ್ಲ. ಸೊ ಸ್ಕ್ಯೂ ಸಿಮಿಟ್ರಿಕ್ ಅಂತ ಅಂದರೆ ಸೇಮ್ ಅದೇ ಮ್ಯಾಟ್ರಿಕ್ಸ್ ತಗೊಳ್ಳಿ. 1 2 3 ಅಂದರೆ ನಾನು ಫಸ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಫಿಲ್ ಮಾಡ್ಕೊತೀನಿ. 1 5 7 ಇರುತ್ತಲ್ವಾ. ಸೊ ಇಲ್ಲಿ ಏನಾಗಬೇಕು ಅಂತ ಅಂದರೆ ಇಲ್ಲಿ 2 3 4 ಬರ್ಕೊತೀನಿ ಅಂದರೆ ಇಲ್ಲಿ ನೆಗೆಟಿವ್ ಆಗಿರಬೇಕು. -2 ಇದೆ ಅಂದರೆ 3ಗೆ ಇಲ್ಲಿ -3 ಆಗಿರ್ಬೇಕು. ಇಲ್ಲಿ ಏನಾದರೂ -4 ಇದ್ದರೆ ಇಲ್ಲಿ +4 ಬರ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ನೀಟಾಗಿ ಕೇಳಿಸ್ಕೊಳ್ಳಿ. 1 2 3 ಇದೆ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಸೇಮ್ ಇರುತ್ತೆ. 2 5 4 ಸೆಕೆಂಡ್ ರೋ ಇದೆ ಅಂದರೆ ಸೆಕೆಂಡ್ ಕಾಲಮು 2 5 4. ನೆಕ್ಸ್ಟ್ ಥರ್ಡ್ ರೋ ಏನಿದೆ 3 4 7 ಇದೆ ಅಂದರೆ ಥರ್ಡ್ ಕಾಲಮು ಅದೇ ಇರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 2 ಇದೆ ಅಂದರೆ ಇಲ್ಲಿ -2 ಇರುತ್ತೆ, ಅದರದ್ದು ಆಪೋಸಿಟ್ ಸೈನ್ ಇರುತ್ತೆ. 3 ಇದೆ ಅಂದರೆ ಇಲ್ಲಿ -3 ಇರುತ್ತೆ, ಇಲ್ಲಿ -4 ಇದೆ ಅಂದರೆ +4 ಇರುತ್ತೆ. ಅರ್ಥ ಆಯ್ತಾ? ಸೊ ಈ ಥರ ಇರುತ್ತೆ ಸ್ಕ್ಯೂ ಅರ್ಮಿಷನ್ ಅಂತಂದರೆ. ಎಲ್ಲ ಎಂಟ್ರೀಸು ರಿಯಲ್ ಸಿಮಿಟ್ರಿಕ್ ಅಂತಂದರೆ ಎಲ್ಲ ನಂಬರ್ಸು ರಿಯಲ್ ನಂಬರ್ಸ್ ಆಗಿದೆ. ರಿಯಲ್ ನಂಬರ್ಸ್ ಅಂತಂದರೆ ನ್ಯಾಚುರಲ್ಲು, ಹೋಲು, ಇಂಟೀಜರ್ಸು, ರ್ಯಾಷನಲ್ಲು, ಇರ್ರ್ಯಾಷನಲ್ ಎಲ್ಲ ನಂಬರ್ಸು ಎಕ್ಸೆಪ್ಟ್ ಕಾಂಪ್ಲೆಕ್ಸ್ ನಂಬರ್ ಬಿಟ್ಟು. ಸೊ ನಾವು ಅರ್ಮಿಷನ್, ಸ್ಕ್ಯೂ ಅರ್ಮಿಷನ್ ಅಂತಂದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ. ಸಿಮಿಟ್ರಿಕಿಗೆ ಡೆಫಿನಿಷನ್ ಏನು ಮೇಡಮ್ ಹಂಗಂದ್ರೆ, ನೀವು ಎ ಮ್ಯಾಟ್ರಿಕ್ಸ್ ಏನಿರುತ್ತೆ ಅದರದ್ದು ಟ್ರಾನ್ಸ್ಪೋಸ್ ಮಾಡಿದ್ರೆ, ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂದರೆ ರೋ ಇದ್ದಿದ್ನ ಕಾಲಮ್ಗೆ, ಕಾಲಮ್ ಇದ್ದಿದ್ನ ರೋ ಬರೆಯೋದೆ ನಾವೇನಂತ ಕರಿತೀವಿ, ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಸೊ ಅದು A' ಅಂತಲೂ ಡಿನೋಟ್ ಮಾಡ್ತೀವಿ ಅಥವಾ A⁻T ಅಂತಲೂ ಡಿನೋಟ್ ಮಾಡ್ತೀವಿ. ಸೊ A = A' ಆಗ್ತಿದೆ ಅಂದರೆ ಅದು ಸಿಮಿಟ್ರಿಕ್, ಅಥವಾ A' -A ಆಗ್ತಿದೆ ಅಂತಂದರೆ ಅದು ಸ್ಕ್ಯೂ ಸಿಮಿಟ್ರಿಕ್. ನೆಗೆಟಿವ್ ಸೈನ್ ಬರುತ್ತೆ, ಇಲ್ಲಿ +Aನೇ ಇರುತ್ತೆ, ಇದಕ್ಕೆ -A ಬರುತ್ತೆ. ಅರ್ಮಿಷನ್ ಅಂತ ಅಂದರೆ ಅರ್ಮಿಷನ್ ಇಲ್ಲಿ ಎ ಮ್ಯಾಟ್ರಿಕ್ಸ್ ಒಂದು ಬಾರ್ ಒಂದು ಎಕ್ಸ್ಟ್ರಾ ಅಷ್ಟೇ, ಡ್ಯಾಶ್ ಜೊತೆಗೆ ಇಲ್ಲಿ ಡ್ಯಾಶ್ ಇದೆಯಲ್ಲ ಅದಕ್ಕೊಂದು ಬಾರ್ ಒಂದು ಎಕ್ಸ್ಟ್ರಾ. ಬಾರ್ ಅಂದರೆ ಏನಿಲ್ಲ, ಈಗ 2 + 3i ಕಾಂಪ್ಲೆಕ್ಸ್ ನಂಬರ್ ತಗೊಂಡ್ರೆ 2 - 3i ಕಾಂಜುಗೇಟ್. ಓಕೆನಾ? ಸೊ ಮೇಡಮ್ ಹಂಗಾದ್ರೆ -2 + 3i ಇದ್ರೆ -2 ಇದ್ರೆ +2 ಬರಿಬೇಕಾ? ಇಲ್ಲ, -2ನೇ ಬರಿಬೇಕು. ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಇರುತ್ತಲ್ಲ, ಐ ಇರೋ ನಂಬರ್ ಇರುತ್ತಲ್ಲ ಅದಕ್ಕೆ ಮಾತ್ರ ಸೈನ್ ಚೇಂಜ್ ಮಾಡಬೇಕು. ಅರ್ಥ ಆಯ್ತಾ? ಸೊ -3i ಅದು ಬಾರ್ ಅಂತ ಹೇಳುತ್ತೆ. ಬಾರ್ ಅಂದರೆ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್, ಹೋಲ್ ಡ್ಯಾಶ್. ಅಕಸ್ಮಾತ್ 2 ಇದ್ರೆ -2 ಬರಿಬೇಕಾ? ಇಲ್ಲ, ನಾನು ಹೇಳ್ತಿರೋದೇನಂತ ಐ ಪಾರ್ಟ್ ಇರೋದು ಮಾತ್ರ. ಇಲ್ಲಿ ಐ ಪಾರ್ಟೇ ಇಲ್ವಲ್ಲ, ಸೊ +2 ಇದ್ರೆ +2ನೇ ಬರ್ಕೋಬೇಕು. ಅರ್ಥ ಆಯ್ತಾ? ಸೊ ಈ ಪಾರ್ಟ್ ಮಾತ್ರ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಅದು ಕಾಂಜುಗೇಟ್ ಅಂತ ಅಂದರೆ. ಸೊ ಆ ಮ್ಯಾಟ್ರಿಕ್ಸ್ಗೆ ಕಾಂಜುಗೇಟ್ ಫೈಂಡ್ ಔಟ್ ಮಾಡಿ ಟ್ರಾನ್ಸ್ಪೋಸ್ ಮಾಡಿದ್ರು ಮತ್ತೆ ವಾಪಸ್ ಏನೇ ಬರ್ತಿದೆ ಅಂದರೆ ಅದನ್ನ ಅರ್ಮಿಷನ್ ಅಂತ ಕರಿತೀವಿ. ಸೊ ಈ ಅರ್ಮಿಷನ್ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಇರ್ತಾವಲ್ಲ ಅವು ರಿಯಲ್ಸ್ ಆಗಿರ್ತವೆ. ಸ್ಕ್ಯೂ ಅರ್ಮಿಷನ್ ಅಂತ ಬಂದರೆ ಸ್ಕ್ಯೂ ಅರ್ಮಿಷನ್ ಮ್ಯಾಟ್ರಿಕ್ಸ್ ಅಲ್ಲಿ ಅದು ಸೇಮೇ, A ಬಾರ್ ಹೋಲ್ ಡ್ಯಾಶ್ ಅಂತಂದ್ರೆ ಟ್ರಾನ್ಸ್ಪೋಸು ಕಾಂಜುಗೇಟ್ ಅಪ್ಲೈ ಮಾಡಿದಾಗ ನಿಮಗೆ A ಬರಬಾರ್ದು, -A ಬರಬೇಕು. ನೆಗೆಟಿವ್ ಸ್ಕ್ಯೂ ಅಂದ್ರೆ ನೆಗೆಟಿವ್ ಅಂತ ಅನ್ಕೊಂಬಿಡಿ ಅಷ್ಟೇ. ಸೊ ಬರ್ತಿದೆ ಅಂದ್ರೆ ಅದನ್ನ ಸ್ಕ್ಯೂ ಅರ್ಮಿಷನ್ ಅಂತ ಕರಿತೀವಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸು ಅರ್ಮಿಷನ್ ಮ್ಯಾಟ್ರಿಕ್ಸ್ಗೆ ಯಾವಾಗಲೂ 0 ಆಗಿರ್ತವೆ, ಇಲ್ಲ ರಿಯಲ್ ನಂಬರ್ಸ್ ಆಗಿರ್ತವೆ. ಓಕೆನಾ? ಸೊ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಇದು ಸಿಮಿಟ್ರಿಕ್, ಸ್ಕ್ಯೂ ಸಿಮಿಟ್ರಿಕ್, ಅರ್ಮಿಷನ್, ಸ್ಕ್ಯೂ ಅರ್ಮಿಷನ್. ಮೇಡಮ್ ಇಷ್ಟೆಲ್ಲ ಏನಕ್ಕೆ ಬೇಕು ನಮಗೆ? ಒಂದು ಕ್ವೆಶನ್ ಕೇಳಿದ್ದಾರೆ, ಹಂಗಾಗಿ ನಾನು ಇದನ್ನ ಹೇಳಿದೆ. ಸೊ ಆ ಕ್ವೆಶನ್ ಏನಂತ ಅಂದ್ರೆ